ಆಶೀರ್ವಾದ ತಗೋ. ನನ್ನ ಮೊದಲು ಮದುವೆ ಆಗಿದ ತಕ್ಷಣ ಹಾಕೊಂಡಿದ್ದೆ ಮನೆ ಕೆಲ್ಸಕ್ಕೆ ನಮ್ಮ ಮನೇಲಿ. ಅವ್ರಿಗೆ ನಾನು ಬಾಗಿಲು ಗುಡಿಸೋ ಸೌಂಡೇ ಸುಪ್ರಭಾತ. ಟಾಮ್ ಅವ್ರ ಗ್ಯಾಂಗ್ ದೊಡ್ಡದಾಗೈತೆ ಬಾಯಿ ಕಡೆ. ಅಂದ್ರೆ ದರ್ಶನ ತೋಟದಲ್ಲಿ ಬೆಳೆದಿರೋದಾ? ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಗಂಡ ಇದ್ದರೆ ನನ್ಗೊಬ್ರು ಅನ್ನೋದೇ ಮರ್ತೋಗ್ಬೇಕು. ನೋಡಕ್ಕೆ ಸಿಂಪಲ್ ಆಗಿರ್ತೈತೋ, ಟೇಸ್ಟ್ ಅದಕ್ಕಿಂತ ಗ್ರ್ಯಾಂಡ್ ಆಗಿರ್ತೈತೆ. ಆದ್ರೆ ನಾನು ಹೋಗೋದು ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ, ಖಾಲಿ ಬಸ್ನೇ ನನಗೋಸ್ಕರ ಕಳ್ಸಿಕೊಟ್ಬಿಟ್ರು. ಸಿಲಿಂಡರ್ ಎತ್ತಕ್ಕೆ ಸಾಹಸ ಮಾಡ್ತಾ ಇದ್ದ. ನಾನೇ ಬಾಹುಬಲಿ ಎಲ್ಲ ನೀನು ಬೇಡ ಸುಮ್ನೆ ಇರು ಅಂತ ಹೇಳ್ದೆ. ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಒಂದ್ ಅಜ್ಜಿ ಆವಾಜ್ ಆಗ್ತು ನೋಡು, ಗಪ್ ಚಿಪ್ ತರ ಆಗ್ಬಿಟ್ಟೆ. ಆ ಟೈಮ್ಗೆ ದೇವ್ರು ನನ್ಗೊಂದ್ ಸಬ್ಸ್ಕ್ರೈಬರ್ಸ್ ನ ಕಳ್ಸಿಕೊಟ್ರು. ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ದೇವರು ಕೊಟ್ಟ ಫ್ರೆಂಡ್. ಇಷ್ಟು ರಶ್ ಮಧ್ಯಾಹ್ನ ಇವ್ನ ಗಾಡಿನ ದೇವಸ್ಥಾನದೊಳಗನೆ ತಗೊಂಡ್ ಹೋಗ್ತಿದ್ದಾನಂದ್ರೆ ನವಿಲ್ ಗೊಂಬೆಗೆ ಜೀವ ಬರ್ಸೋ ಪ್ಲಾನ್ ಮಾಡ್ತಿದ್ರು. ಮೋಸ್ಟ್ಲಿ ಇದೆಲ್ಲ ಕಾಸ್ಟ್ಲಿ ಎಷ್ಟು ಮೀನ್ ಇರಬೇಕು. ಪಕ್ಕದಲ್ಲಿ ಇನ್ನೊಂದು ಮೀನು ನಾನೇ ತ್ರಿಪುರ ಸುಂದರಿ ಅಂತ ಫೋಸ್ ಕೊಡ್ತಾ ಇತ್ತು. ನಿಜ ಬಂಡೆ ಮೇಲೆ ಗಣಪತಿನ ಪೇಂಟ್ ಮಾಡಿರೋದು ನೋಡಿ ಮೊದಲನೇ ಸಲ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇರೋದು ಇದನ್ನೆಲ್ಲ. ಈ ಬಕ್ರದ್ ಕೆಟ್ಟ ಜನ ನೋಡಕ್ಕಾಗದೆ ಕಣ್ಣು ಮುಚ್ಕೊಬಿಟ್ಟಿದ್ದಾರೆ ದೇವ್ರು ಅಂತ ನಾನು ಅನ್ಕೊಂಡೆ. ಅರ್ಜೆಂಟ್ ಆಗಿ ಬೇಕೇ ಬೇಕು ಅಂತ ತಿರುಪತಿ ಲಡ್ಡುನ ಸಿಗಾಕೆ ನೋಡ್ತಾ ಇದ್ದೀನಿ. ಶಂಕತ್ ಮನೇಲಿ ಇಡಬೇಕು ಅನ್ನೋದು ನನಗೆ ಜಾಸ್ತಿ ಇಷ್ಟ. ತುಂಬಾ 50 ರೂಪಾಯಿಗೆ ಅಷ್ಟು 50 ಆಟೋದಲ್ಲಿ ಟ್ರೈಪಾಡ್ ಮರ್ತು ಬಿಟ್ಟಿದ್ದೆ ನಾನು. ನನ್ನ ಎಂಜಾಯ್ಮೆಂಟ್ಗೆ ಬ್ರೇಕ್ ಬಿಡುವ ಸಮಯ. 300 ರೂಪಾಯಿ ಹೂವು ಫ್ರೆಂಡ್ಸ್ ಇದು ಹಬ್ಬದ ದಿನಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಸೋಮವಾರ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಅಂತೂ ಫುಲ್ಲು ಮಳೆ ಫ್ರೆಂಡ್ಸ್. ಪಿಚ ಎಲ್ಲಿ ಕಾಲಿಟ್ಟಿರೋದು ಮಳೆ ಜೊತೆಗೆ ನಮ್ಮ ಮನೆ ಹತ್ರ ಮರದ ಎಲೆಗಳು ಬಿದ್ದೈತೆ. ಅದೇ ನನಗೆ ಮಳೆ ಕೊಟ್ಟಿರೋ ಗಿಫ್ಟು. ಅದನ್ನು ಗುಡ್ಸೋಷ್ಟರಲ್ಲಿ ಸಾಕಾಗಬೇಕು. ಇವತ್ತು ಸ್ಪೆಷಲ್ ವ್ಲಾಗ್ ಫ್ರೆಂಡ್ಸ್. ಏನಂದ್ರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ತುಂಬಾ ಸ್ಪೆಷಲ್ ಫ್ರೆಂಡ್ಸ್. ಅದು ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇರೋದು ತುಂಬಾ ಸ್ಪೆಷಲ್. ಗುಡ್ ಮಾರ್ನಿಂಗ್ ಟಾಮ್. ಗುಡ್ ಮಾರ್ನಿಂಗ್ ಟಾಮ್. ಟಾಮ್ 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 ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಮಲ್ಕೋ. ಅಷ್ಟೇ. ಓಕೆ ಬನ್ನಿ ಫ್ರೆಂಡ್ಸ್, ಶಿವಕುಮಾರ್ ಮಾತಾಡ್ಸೋಣ. ಬೆಳಗ್ಗೆ ಶಿವಕುಮಾರ್ ತಲೆ ತಿಂದ್ರೆ ಒಂದು ಸ್ವಲ್ಪ ಎನರ್ಜಿ ಬರ್ತೈತೆ ನನಗೆ ಮನೆ ಕೆಲಸ ಮಾಡೋಕ್ಕೆ. ಹಾಯ್ ಗುಡ್ ಮಾರ್ನಿಂಗ್. ಚಿಚ್ಚೆ ದೇವ್ರ ಮುಖ ನೋಡ್ದಾ? ನನ್ ಮುಖ ನೋಡ್ದಾ? ಆಶೀರ್ವಾದ ತಗೋ. ಓಕೆ, ಟಿಫನ್ ಏನ್ ಬೇಕು? ಬೇಗ ಚಿತ್ರಾನ್ನ ಬೇಕಾ? ಓಕೆ ಫ್ರೆಂಡ್ಸ್, ಮೊದಲು ನಾನು ಸ್ಟವ್ ಕ್ಲೀನ್ ಮಾಡ್ಕೊಂಡು ಅನ್ನಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಮನೆ ಬಾಗ್ಲು ಒರೆಸ್ಕೊಳ್ಳೋಷ್ಟೆಲ್ಲ ಅನ್ನ ಆಗ್ತೈತೆ. ಆಮೇಲೆ ಚಿತ್ರಾನ್ನ ಒಗ್ಗರಣೆ ಹಾಕ್ತೀನಿ. ಆಮೇಲೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇರ್ತೀನಿ ಹಂಗೆ ಹಾರ್ಕೊಂಡು. ಅಪ್ಪಿ ಇವತ್ತು ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಏನಂತೀಯಾ? ಖುಷಿ. ಇದು ಎಲ್ಲ ಗಂಡ್ ಮಕ್ಕಳ ಮನಸ್ಸಿನ ಮಾತು. ಹೆಂಡತಿರೆಲ್ಲರ ಆಚೆ ಹೋಗ್ಬೇಕಾದ್ರೆ ಅವ್ರಿಗೆ ಖುಷಿ ಆಗಿ ಆಗ್ತೈತೆ. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬಾರ್ದು. ನಾವು ಖುಷಿಯಾಗಿ ಹೋಗಿ ಬರ್ಬೇಕು. ಶಿವ ಎಲ್ಲೂ ಕಳ್ಸಲ್ಲ ಫ್ರೆಂಡ್ಸ್. ತುಂಬಾ ದಿನಗಳ ನಂತರ ನನ್ನ ಫ್ರೆಂಡ್ ಜೊತೆ ಕಳಿಸ್ತಾ ಇರೋದು. ಬೇರೆಯವ್ರ ಜೊತೆ ಎಲ್ಲ ಸ್ವಲ್ಪ ಕಳಿಸ್ದಾಗ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಹಂಗಾಗಿ ಹುಷಾರಾಗಿ ಓಡ್ ಬಾ ಅಂತ ಪದೇ ಹೇಳ್ತೈತೆ ರಾತ್ರಿಯಿಂದ. ಅಪ್ಪಿ ನೆನೆ ಪ್ರಾಂಕ್ ಹೆಂಗಿತ್ತು? ಸೂಪರ್ ಆಗಿತ್ತು ಅಂತೆ. ಇನ್ನ ಅದೇ ತಲೆಯಲ್ಲಿ ಇಟ್ಕೊಂಡೈತೆ, ಹಂಗ್ ಮಾಡ್ಬೇಡ, ಯಾವತ್ತಿನ ಹಂಗ್ ಮಾಡ್ಬೇಡ ಅಂತ. ನಾನು ಮಾಡಲ್ಲ, ಸುಮ್ಮನೆರಪ್ಪ. ಓಕೆ ಬನ್ನಿ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿತಾ ಇದ್ದೀರಾ ಇತ್ತೀಚೆಗೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಲೈಕ್ ಮಾಡಿ ಫ್ರೆಂಡ್ಸ್, ನನಗೊಂದು ಸ್ವಲ್ಪ ಮೋಟಿವ್ ಆಗಿರುತ್ತೆ ಫ್ರೆಂಡ್ಸ್. ನಮ್ ಸ್ಟವ್ ಕ್ಲೀನಿಂಗ್ ಅಂದ್ರೆ ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರ್ ಚಿಕ್ಸ್ಬಿಟ್ಟು ಬಟ್ಟೆ ಒರೆಸ್ಕೊಂಡ್ರೆ ಆಗೋಗ್ತೈತೆ. ಆದ್ರೆ ನೆನ್ನೆ ಮೊಟ್ಟೆ ಮಾಡಿದ್ವಲ್ಲ, ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಸೋಪೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ವಾರದಲ್ಲಾಗೆ ಫ್ರೆಂಡ್ಸ್, ಏನಾದ್ರೂ ಹಿಂದಿನ ದಿನ ನಾನ್ ವೆಜ್ ತರ ಮಾಡಿದ್ರೆ ಆತರ ಮಾಡ್ಬೇಕು. ಅಪ್ಪಿ ಪ್ಲೀಸ್ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ಇಂಥ ದಿನಗಳ ನಾನು ಏನ್ ಹೆಲ್ಪ್ ಕೇಳ್ತೀನಿ, ನೀನೇ ಫ್ಲಾಶ್ ಬ್ಯಾಕ್ ಹೋಗು. ನೀರ್ ಕಾಯಿಸ್ಕೊಡಪ್ಪ. ಥ್ಯಾಂಕ್ ಯು. ಮೊದ್ಲು ಮುಖ ತೊಳಿ ಫ್ರೆಂಡ್ಸ್. ಅದೇನಂದ್ರೆ ನಾನೇ ನೀರ್ ಕಾಯಿಸ್ಕೊಳ್ತೀನಿ. ಫುಲ್ ಮಳೆ ಬಿದ್ದು ಸೌದೆಲ್ಲ ಫುಲ್ ನೀರ್ ಕುಡ್ಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೆ ಇವಾಗ ನಾನೇನಾದ್ರೂ ಸೌದೆಕಾಯಿ ಹಾಕದಂದ್ರೆ ಮೆಂಟ್ಲಸ್ ಪಟ್ರೊಳಗೆ ನನ್ನ ತಲೆನೇ ಹಾಕ್ದಂಗೆ ಆಗ್ತೈತೆ. ಕಾಯಿಸಕ್ ಕಷ್ಟ ಆಗ್ತೈತೆ. ಅದಕ್ಕೆ ಓಕೆ ಫ್ರೆಂಡ್ಸ್, ಸ್ಟವ್ ಕ್ಲೀನಿಂಗ್ ಸ್ಟಾರ್ಟ್. ಮೊದಲು ಕಿಚನ್ ಡಿಪಾರ್ಟ್ಮೆಂಟ್ ಇಂದಾನೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಪಾತ್ರೆ ಉಜ್ಜ ನಾರು ಎತ್ಕೊಂಡು ಪಾತ್ರೆ ತೊಳೆ ಸೋಪ್ ಹಾಕೊಂಡೆ ಉಜ್ಜದ್ ಫ್ರೆಂಡ್ಸ್. ನಾನು ಯಾವಾಗ್ಲೂ ಸ್ಟೀಲ್ ನಾರಲ್ಲಿ ಮಾತ್ರ ಉಜ್ಜಕ್ಕೆ ಹೋಗಲ್ಲ. ಅದು ಸ್ವಲ್ಪ ಗ್ಲಾಸ್ ತರ ಇರ್ತೈತಲ್ಲ, ಸ್ಕ್ರಾಚಸ್ ಆಗ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ಬಿಟ್ಟು ಇದು ಒಂದು 7-8 ವರ್ಷ ಆಗಿರ್ಬೋದು ಈ ಸ್ಟವ್ ತಗೊಂಡು. ಈಗಲೂ ಸಹ ಹೊಸದ್ ತರನೇ ಐತೆ. ನೀಟಾಗಿ ತೊಳೆದ್ಬಿಟ್ರೆ ಈಗಲೂ ಆರಾಮಾಗಿ 5,000 ರೂಪಾಯಿಗೆ ಸೇಲ್ ಮಾಡ್ಬೋದು. ಸೇಲ್ ಮಾಡ್ಬಿಟ್ರೆ ನಮ್ಗಿರಲ್ಲ ಅನ್ಬಿಟ್ಟು ನಾನು ಸೇಲ್ ಮಾಡಕ್ ಹೋಗ್ತಾ ಇಲ್ಲ ಅಷ್ಟೇ. 3 ಒಲೆ ತಗೋಬೇಕು ಅಂತ ಆಸೆ ಫ್ರೆಂಡ್ಸ್. ಬೇಗ ಸಿಲಿಂಡರ್ ಖಾಲಿ ಆಗ್ಬಿಡ್ತು ಅಂತ ಭಯ. ನೋಡೋಣ ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ತಗೊಂಡ್ರು ತಗೋಬಹುದು. ನಮ್ಮ ಮನೇಲಿ ನಾನು ಒಬ್ಬಳೇ ದಾಳಿ ಮಾಡೋದು, ಅಡುಗೆ
ಮನೆ ಎಲ್ಲ ಕಡೆ, ಹಂಗಾಗಿ ಎಲ್ಲ ವಸ್ತುಗಳು ಆರಾಮಾಗಿದೆ. ಇನ್ನೊಬ್ರು ಯಾರಾದ್ರೂ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಿದ್ರೆ ಹೆಂಗಿರ್ತಿತ್ತೋ ಏನೋ ನಮ್ಮ ಪಾತ್ರೆಗಳ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಹೆಣ್ಮಕ್ಳು ಒಬ್ಬರೇ ಕೆಲಸ ಮಾಡ್ತಾ ಇದ್ರೆ ಪಾತ್ರೆಗಳು ದಡಮ್ ದುಡುಮ್ ಅಂತ ಬಿಸಾಕೋದು ಜಾಸ್ತಿ. ಅದು ಅತ್ತೆ ಮನೇಲಿ ಇಂಥ ಸಿಚುವೇಶನ್ಗಳು ಜಾಸ್ತಿ ನಡೀತಾ ಇರ್ತವೆ. ನಾನು ಒಬ್ಬಳೇ ಇದ್ರೆ ಆ ಥರ ಎಲ್ಲ ನಡೆಯಲ್ಲ. ಅಂದರೆ ನಾನು ಆ ಥರ ಬಿಸಾಕ್ತೀನಿ ಅಂತೆಲ್ಲ ಅನ್ಕೋಬೇಡಿ ಫ್ರೆಂಡ್ಸ್. ನನ್ನ ಮೊದಲು ಮದುವೆ ಆಗಿದ ತಕ್ಷಣ ಹಾಕ್ಕೊಂಡಿದ್ದೆ ಮನೆ ಕೆಲಸಕ್ಕೆ. ನಮ್ಮ ಮನೇಲಿ ನಾನು ನೋಡಿದ ತಕ್ಷಣ ಮನೆ ಕೆಲಸ ಫಿಕ್ಸ್ ಆಗ್ತಾಳೆ ಅಂತ ಫಿಕ್ಸ್ ಆಗ್ಬಿಟ್ರು ಅವರು. ಹಂಗೆ ಸ್ಟವ್ ಕ್ಲೀನ್ ಮಾಡಿಕೊಂಡು ಅನ್ನಕ್ಕೆ ಇಟ್ಬಿಟ್ಟೆ. ಸ್ಟವ್ ಉಜ್ಜಿದ ತಕ್ಷಣ ನಾನು ತ್ಯಾವ್ದು ಬಟ್ಟೆಲ್ಲ ಒರೆಸ್ಕೊಳ್ತೀನಿ ಫ್ರೆಂಡ್ಸ್. ಯಾವಾಗಲೂ ಒಂದೊಂದ್ಸಲ ನೀರು ಹಾಕಿ ತೊಳ್ಕೊಳ್ಳೋದು, ಆಮೇಲೆ ಬಂದು ಬೆಡ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಎದ್ದಿದ ತಕ್ಷಣ ಬೆಡ್ಶೀಟ್ ಮಡ್ಚಿಬಿಡ್ತೀನಿ. ಇವತ್ತು ಶಿವಕುಮಾರ್ ಎದ್ದಿದ್ದು ಲೇಟ್ ಅಲ್ಲ, ಹಂಗಾಗಿ ಹಾಗೆ ಬಿಟ್ಟಿದ್ದೆ. ಹೆಣ್ಮಕ್ಳು ಮೊದಲು ಎದ್ದಿದ ತಕ್ಷಣ ನಾವು ಫ್ರೆಶ್ ಆಗೋದೆಲ್ಲ ಬೆಡ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಕಷ್ಟ ಅಂತೆಲ್ಲ ದೊಡ್ಡವ್ರು ಹೇಳ್ತಾರೆ. ಕಷ್ಟ ಅನ್ನೋದಕ್ಕಿಂತ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ, ಮೈಂಡ್ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ. ಆಮೇಲೆ ಮನೆ ಗುಡಿಸೋದು ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮಂಚದ ಕೆಳಗೆ ಗುಡಿಸ್ಬೇಕಾದ್ರೆ ನನಗೆ ಫುಲ್ ಎಕ್ಸಸೈಸ್ ಆಗಿಬಿಡುತ್ತೆ. ಜಿಮ್ಗೆ ಹೋದ್ರೂ ಇಷ್ಟು ಎಕ್ಸಸೈಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಡೈಲಿ ಬಾಗಿಲು ಗುಡಿಸ್ಬೇಕಾದ್ರೆ ಟಾಮು ಯಾವಾಗಲೂ ಮಲಗೆ ಇರ್ತಾನೆ. ಅವ್ನಿಗೆ ನಾನು ಬಾಗಿಲು ಗುಡಿಸೋ ಸೌಂಡೇ ಸುಪ್ರಭಾತ, ಡಿಸ್ಟರ್ಬ್ ಆಗ್ತಾ ಇರ್ತಾನೆ ಜಾಸ್ತಿ. ಅವ್ನು ಒದ್ದಾಡೋದು ನೋಡಿದ್ರೆ ಗೊತ್ತಿಲ್ಲ ಮನೆ ಕೆಲಸ ಮಾಡೋಕು ಅಂತ ಅವ್ನ ಮೈಂಡ್ ವಾಯ್ಸು. ಆದರೆ ಅವನಿಗೋಸ್ಕರ ನಾನು ಮನೆ ಕೆಲಸ ಮಾತ್ರ ಸ್ಟಾಪ್ ಮಾಡ್ಕೊಳಕ್ಕಾಗಲ್ಲ. ಅದು ಬೇರೆ ಇವತ್ತು ಫುಲ್ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದ್ರಿಂದ. ಅಪರೂಪಕ್ಕೆ ಶಿವ ನಾನು ಅದು ಯಾರ್ದಾದ್ರೂ ಫ್ರೆಂಡ್ಶಿಪ್ ಮಾಡೋದಂದ್ರೆ ತುಂಬ ನಂಬಿಕೆ ಬಂದರೆ ಮಾತ್ರ ಅವ್ರ ಜೊತೆ ಕಳಿಸೋದು. ಫಸ್ಟ್ ಟೈಮ್ ಇಷ್ಟಪಟ್ಟು ಕಳಿಸ್ತಾ ಇರೋದು. ಬೇರೆ ಯಾರನ್ನಾದ್ರೂ ಮೀಟ್ ಮಾಡಬೇಕಾದ್ರೆ ಫುಲ್ ಜಗಳನೇ ಆಗ್ತಾ ಇತ್ತು. ಅವ್ರು ಸರಿ ಇಲ್ಲ ಹೋಗ್ಬೇಡ ಅಂದ್ರೂ ಇಲ್ಲ ನಾನು ಹೋಗ್ತೀನಿ ನಿನ್ಗೆ ಗೊತ್ತು ಒಳ್ಳೆಯವರು ಕೆಟ್ಟವ್ರು ಹಂಗೆ ಅಂತ ಜಗಳ ಮಾಡ್ಕೊಂಡು ಹೋಗ್ತಿದ್ದೆ. ಇದೇ ಫಸ್ಟ್ ಟೈಮ್ ಖುಷಿಯಾಗಿ ಕಳಿಸ್ಕೊಡ್ತಾ ಇರೋದು. ಎಲ್ಲ ಗಂಡು ಮಕ್ಕಳು ಹಿಂಗೆ ಇರ್ತಾರೆ, ನಾವು ಅರ್ಥ ಮಾಡ್ಕೊಳ್ಳಲ್ಲ. ಯಾರ ಜೊತೆ ಆದರೂ ಸೇರಕ್ಕೆ ಬಿಟ್ಟಿಲ್ಲ ಅಂದರೆ ಅಯ್ಯೋ ನಮ್ಮ ಗಂಡ ಸರಿ ಇಲ್ಲ ಹಂಗೆ ಅಂತೆಲ್ಲ ಗೋಳಾಡ್ತಾ ಇರ್ತೀವಿ. ಆದರೆ ಗಂಡು ಮಕ್ಳಿಗೆ ಚೆನ್ನಾಗಿ ಗೊತ್ತು ಸಮಾಜದಲ್ಲಿ ಹೆಂಗೆ ಇರ್ತಾರೆ ಅಂತ. ನಾವು ಅವ್ರ ಮಾತು ಕೇಳಲ್ಲ ಅಷ್ಟೇ. ಏನಾದರೂ ಒಂದ್ಸಲ ಎಡವಟ್ಟಾದ್ಮೇಲೆ ಆಮೇಲೆ ಬುದ್ಧಿ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಗಂಡನ ಮಾತಿನ ಮೇಲೆ ಕೇಳಬೇಕು ಅಂತ. ಒಂಥರ ಗಂಡ ಬರೀ ಗಂಡ ಅಲ್ಲ ಫ್ರೆಂಡ್ಸ್, ನಮಗೆ ಟೀಚರು, ಲೈಫ್ ಬಗ್ಗೆ ಹೇಳ್ಕೊಡೋ ಒಳ್ಳೆ ಟೀಚರು. ಇದನ್ನು ಸ್ಕೂಲಲ್ಲಿ ಸಹ ಯಾರು ಹೇಳ್ಕೊಟ್ಟಿರಲ್ಲ, ಅಷ್ಟು ಚೆನ್ನಾಗಿ ಪಾಠನ ಹೇಳ್ಕೊಡ್ತಾರೆ. ನಮ್ಮನೆ ಓಡಿಸ್ಬೇಕಾದ್ರೆ ತುಂಬ ಚಿಕ್ಕದಾಗಿರುತ್ತೆ, ಈಸಿ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಕೆಳಗೆ ಮೇಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಒರೆಸ್ಬೇಕಾದ್ರೆ ಅನಿಸುತ್ತೆ ಯಾಕಾದರೂ ಮನೆ ಒರೆಸೋದು ಯಾರಾದರೂ ಕಂಡಿಡಿದ್ರು ಇದು ಯಾಕೆ ಬೇಕಿತ್ತು ಅಂತ ಅನಿಸ್ತೈತೆ. ನಮ್ಮ ಮನೆ ಒಂದು ಕಡೆಯಿಂದ ನೋಡಿದ್ರೆ ಮುಂದೆ ಕಡೆಯಿಂದ ನೋಡಿದ್ರೆ ಸ್ವಲ್ಪ ಹಾಲು ದೊಡ್ಡದಾಗಿ ಕಾಣಿಸ್ತೈತೆ, ಹಿಂದೆ ಕಡೆಯಿಂದ ನೋಡಿದ್ರೆ ಚಿಕ್ಕದಾಗಿ ಕಾಣಿಸ್ತೈತೆ. ನನ್ನ ಕಣ್ಣೇ ಸರಿ ಇಲ್ವೋ ಕ್ಯಾಮ್ರಾ ಸರಿ ಇಲ್ವೋ ಗೊತ್ತಿಲ್ಲ. ಅದು ಬೇರೆ ಹಾಲಲ್ಲೇ ನಾನು ಯಾವಾಗಲೂ ಬಿದ್ದು ಒದ್ದಾಡ್ತಾ ಇರೋದ್ರಿಂದ ಹಾಲು ತುಂಬಾನೇ ಗಲೀಜಾಗ್ತಾ ಇರ್ತೈತೆ. ಮನೆ ಒಂದು 2-3 ಸಲ ಒರೆಸ್ಕೊಳ್ತೀನಿ ಫ್ರೆಂಡ್ಸ್ ನಾನು. ನನಗೆ ಅಲ್ಲಿ ತನಕ ಸಮಾಧಾನನೇ ಆಗಲ್ಲ. ಒಂದು ಸ್ವಲ್ಪ ಮಳೆ ಆಗ್ಬಿಡುತ್ತೆ ಅಂದ್ರೂ ಮುಗೀತು ನಮ್ಮ ಮನೆ ಕತೆ. ವರಂಡ ಯಾವುದು ಮನೆ ಯಾವುದು ಎರಡು ಗೊತ್ತಾಗಲ್ಲ, ಎರಡು ಒಂದೇ ತರ ಆಗ್ಬಿಟ್ಟಿರ್ತೈತೆ. ಅಂದ್ರೆ ಒರೆಸಿದ್ರು ಬೇಗ ಒಣಗಲ್ಲ, ಮತ್ತೆ ಓಡಾಡ್ತಾ ಇರ್ತೀವಿ, ತೇವ ಹಾರೋದೇ ಇಲ್ಲ, ಒಂಥರ ಗಜ್ಜಿ ಬಿಜಿ ಇರುತ್ತೆ ಮನೆ ಬಾಗ್ಲೆಲ್ಲ ಆ ಥರ. ಆಮೇಲೆ ಬಾಗಿಲು ಸಾರ್ಸೋಕ್ಕೆ ಪ್ಲಾನ್ ಮಾಡಿದೆ. ಮಳೆ ಆಗಿರೋದ್ರಿಂದ ಸಾರಿಸಿರೋ ನೆಲದಲ್ಲಿ ಓಡಾಡಿದ್ರೆ ಇನ್ನೂ ಸ್ವಲ್ಪ ಮನೆ ಎಲ್ಲ ಗಲೀಜಾಗ್ಬಿಡ್ತೈತೆ, ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನನ್ನ ತಲೆ ಉಪಯೋಗಿಸೋದನ್ನ ಸೈಡ್ಗಿಟ್ಟು ಬರೀ ನೀರು ಹಾಕ್ಬಿಟ್ಟೆ ಸಾರಿಸ್ಕೊಳ್ಳೋಣ ಅಂದ್ಬಿಟ್ಟು ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಲೈಟಾಗಿ ನೀರು ಹಾಕ್ಕೊಂಡೆ ಅಷ್ಟೇ, ನೀಟಾಗಿ ತೊಳ್ಕೊಳಕ್ಕೂ ಹೋಗಲಿಲ್ಲ. ರಾತ್ರಿ ಎಲ್ಲ ಮಳೆ ಆಗಿತ್ತು, ಇನ್ನೂ ತೊಳೆಯೋಕೆ ಹೋದರೆ ಬಾಗಿಲಂತೂ ಒಣಗೋದೇ ಇಲ್ಲ ಈ ಕಾಲಕ್ಕೆ ಅಂದ್ಬಿಟ್ಟು ನೀರು ಹಾಕ್ಕೊಂಡು ಗುಡಿಸ್ಕೊಂಡು ರಂಗೋಲಿ ಯಾವುದಪ್ಪ ಹಾಕೋಣ ಅಂತ ಯೋಚನೆ ಮಾಡಿದಾಗ ತುಂಬ ಜನ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರ್ತೀರಾ ರಂಗೋಲಿ ಹೇಳ್ಕೊಡಿ ಅಂತ. ಹಂಗಾಗಿ ಸ್ಟಾರ್ಟಿಂಗಿಂದ ಚಿಕ್ಕ ರಂಗೋಲಿ ಹೇಳ್ಕೊಡೋ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ಈಸಿಯಾಗಿ ಕಲಿಬೋದು. ರಂಗೋಲಿ ಗೊತ್ತಿಲ್ಲದೆ ಇರೋರು ಅಂದ್ಬಿಟ್ಟು ಚಿಕ್ಕ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ಥರ ಎಳೆ ರಂಗೋಲಿಗಳು ಚೆನ್ನಾಗಿ ಕಾಣಿಸ್ತೈತೆ ಬಾಗಿಲಿಗೆ, ಅದು ನಮ್ಮ ಬಾಗಿಲಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ಮೆಟ್ಟಲ್ ಹತ್ರ ಅಷ್ಟೇ ರೌಂಡ್ ಹಾಕೊಂಡು ಇಟ್ಕೆ ಪುಡಿಯಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಕಲರ್ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗೊತ್ತಿಲ್ಲ ಯಾವ ಜನ್ಮಕ್ಕೆ ನಾನು ಕಲರ್ ತಂದು ಹಾಕ್ತೀನೋ ಇಲ್ಲೋ, ಈ ಜನ್ಮಕ್ಕೆ ಹಾಕ್ತೀನೋ ಇಲ್ಲ ಅಂತಲೂ ಗೊತ್ತಿಲ್ಲ. ಯಾವುದೇ ರಂಗೋಲಿ ಆದರೂ ಮಾತ್ರ ಲೋಟಸ್ ಮಾತ್ರ ಬಿಡಿಸೋದು ಬಿಡಲ್ಲ ನಾನು, ಯಾಕಂದರೆ ಆ ರಂಗೋಲಿ ನನಗೆ ಜಾಸ್ತಿ ಇಷ್ಟ, ಲಕ್ಷ್ಮೀದೇವಿ ಇರ್ತಾರೆ ಅಂತ ಅಂದ್ಕೊಂಡು ಹಾಕ್ತಾ ಇರ್ತೀನಿ. ಇಟ್ಕೆ ಪುಡಿ ಅಂತೂ ಮಿಸ್ ಮಾಡೋದೇ ಇಲ್ಲ, ಸಿಕ್ಕಿದೆ ಚಾನ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ. ಹಂಗಾಗಿ ಈ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ನಾನು ಟೈಮಿಸೇ ನೋಡ್ಕೊಂಡಿಲ್ಲ. ಆಮೇಲೆ ಆಗ್ತಾ ಗೊತ್ತಾಯಿತು ಟೈಮ್ ಆಗ್ತಾ ಇದೆ, ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ. ತುಂಬ ದಿನಗಳ ನಂತರ ನಮ್ಮ ಗ್ಯಾಂಗ್ ಬಂದಿದೆ ಫ್ರೆಂಡ್ಸ್. ಕಚ್ಚು ಮರ ನತ್ತು ಟಾಮ್ ಅವ್ರ ಗ್ಯಾಂಗ್ ದೊಡ್ಡದಾಗೈತೆ, ಬಾಯಿ ಕಡೆ ಟಾಮ್. ಹಲೋ, ರಂಗೋಲಿ ಮೇಲೆ ಒಂದ್ ಎಲೆ ಬಿದ್ರು ಅಷ್ಟೇ ನಿಮ್ಮಿಬ್ಬರ ಕತೆ. ಅಪ್ಪಿ ಚಿಕ್ಕೋತಿ ಇಟ್ಕೆ ಪಕ್ಕ ಐತೆ, ನನ್ನ ತಲೆ ಮೇಲೆ ಬಿಳ್ಸಕ್ ಪ್ಲಾನ್ ಮಾಡ್ತಾ ಐತೆ. ಸ್ಕೆಚ್ ಆಗ್ತಾ ಐತೆ ಫ್ರೆಂಡ್ಸ್. ತುಂಬಾ ಟೈಮ್ ಆಗ್ಬಿಡ್ತು, ನನಗೆ ಲೇಟ್ ಆಗ್ಬಿಡ್ತು. ಅದಕ್ಕೆ ನಾನೀಗ ದಿಢೀರ್ ಚಿತ್ರಾನ್ನ ಮಾಡ್ತೀನಿ. ಅಪ್ಪಿ ಗಜನಿಂಬೆಯಲ್ಲಿ ಚಿತ್ರಾನ್ನ ಮಾಡ್ತಾರಾ? ಹೇಳಪ್ಪಿ ಬೇಗ. ಗಜನಿಂಬೆ ಚಿತ್ರಾನ್ನ ಮಾಡಲ್ವಾ ಫ್ರೆಂಡ್ಸ್? ಗಜನಿಂಬೆ ಅಂದ್ರೆ ಏನು ಅರ್ಥ ಏನು? ಅಂದ್ರೆ ದರ್ಶನ ತೋಟದಲ್ಲಿ ಬೆಳೆದಿರೋದಾ?
ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಗಜೇಂದ್ರ ದರ್ಶನ್ ತಾನೆ. ಗಜ ಗಜ ಅಪ್ಪಿ ಏನಪ್ಪಿ ಹೇಳಪ್ಪಿ. ಗಜನಿಂಬೆ ಬೆಳಿ ಇದು ಹಾಕ್ಬಾರ್ದು ಚಿತ್ರಾನ್ನಕ್ಕೆ. ಮತ್ತೆ ಏನಕ್ಕೆ ಬೆಳೆದ್ರು ಗಜನಿಂಬೆನ? ದಿಢೀರ್ ಚಿತ್ರಾನ್ನಕ್ಕೆ ಬೇಕಾಗುವಂತ ಐಟಮ್ಸ್ ಕೆಲವೇ ಐಟಮ್ಸ್ ಫ್ರೆಂಡ್ಸ್. ಈ ದಿಢೀರ್ ಚಿತ್ರಾನ್ನ ಶಿವ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ತುಂಬಾ ಸಲ ಶೇರ್ ಮಾಡ್ಕೊಂಡಿದ್ದೀನಿ. ಅದು ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮತ್ತೊಂದ್ಸಲ. ಯಾಕೋ ಗಜನಿಂಬೆ ಬೇಡ ಅನಿಸ್ತೈತೆ. ಇದನ್ನ ನೆಕ್ಸ್ಟ್ ಟೈಮ್ ಪ್ರಯೋಗ ಮಾಡೋಣ. ಸಣ್ಣ ನಿಂಬೆ ತಗೊಳವ. ಸಣ್ಣ ನಿಂಬೆ 2. ನಮ್ಮಲ್ಲೇ ಸಿಕ್ಕಾಪಟ್ಟೆ ತರಕಾರಿಗಳಿದ್ದಾವೆ ಫ್ರೆಂಡ್ಸ್. ಶಿವ ತಂದಿರೋದು. ಹಂಗಾಗಿ ನಾಳೆ ಅದ್ರ ಬಗ್ಗೆ ಎಲ್ಲ ಕುತ್ಕೊಂಡು ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ರೆಸಿಪೀಸ್ ಟ್ರೈ ಮಾಡ್ಬೋದು. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಶಿವಾಗ ಸ್ವಲ್ಪ ಚಿತ್ರಾನ್ನ ಖಾರವಾಗಿರ್ಬೇಕು. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಹಿಂಸೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆ. ಇದೆಲ್ಲ ಮಾಡೋಷ್ಟರಲ್ಲಿ ದೇವರೇ ಬೇಡ ಅನ್ಸ್ಬಿಡ್ತೈತೆ ನಿಜವಾಗ್ಲು. ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ನಾನು ಹೋಗೋದೇ ಅದೊಂದೇ ದೇವಸ್ಥಾನಕ್ಕೆ, ಸಾರಿ ಅದೊಂದೇ ಜಾಗಕ್ಕೆ. ದೇವಸ್ಥಾನಗಳು ಬಿಟ್ಟು ಇನ್ನೆಲ್ಲೂ ಹೋಗೋಕ್ಕಾಗಲ್ವಲ್ಲ ನಾನು. ಅದಕ್ಕೆ ಇಷ್ಟಪಟ್ಟು ಹೋಗ್ತೀನಿ. ಸಂಜೆವರೆಗೂ ಎಂಜಾಯ್ ಮಾಡ್ಕೊಂಡು ಬರಬೇಕು. ಗಂಡ ಇದ್ದರೆ ನನಗೊಬ್ರು ಅನ್ನೋದೇ ಮರ್ತೋಗ್ಬೇಕು. ಈಗಲೇ ಹೇಳ್ತಾ ಇದ್ದೀನಪ್ಪಿ, ನನಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಇವತ್ತು ನಾನು ತುಂಬ ಬ್ಯುಸಿ ಆಗಿದ್ದೀನಿ. ಫಾರಿನ್ ಟ್ರಿಪ್ಗೆ ಹೋಗೋರು ಈ ಥರ ಬಿಲ್ಡಪ್ ತೊಗೊಳಲ್ಲ. ಆ ರೇಂಜಿಗೆ ಬಿಲ್ಡಪ್ ತೊಗೊಳ್ತಾ ಇದ್ದೀನಿ. ಫಾರಿನ್ಗೆ ಹೋದ್ರೂ ಇಷ್ಟೊಂದು ನೆಮ್ಮದಿ ಸಿಗಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಅಷ್ಟು ನೆಮ್ಮದಿ ಸಿಗ್ತೈತೆ ಫ್ರೆಂಡ್ಸ್. ಬೇಗ ಬೇಗ ನಾನು ಇನ್ನೂ ಪೂಜೆ ಮಾಡಬೇಕು. ಓ ಮೈ ಗಾಡ್, ಸೋ ಮಚ್ ವರ್ಕ್ಸ್ ಇವತ್ತು. ಇವಿಷ್ಟು ನಮ್ಮ ದಿಢೀರ್ ಚಿತ್ರಾನ್ನಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಕಡಲೆಬೀಜ, ಹಸಿಮೆಣಸಿನಕಾಯಿ, ಕರಿಬೇವು, ನಿಂಬೆಹಣ್ಣು, ಮತ್ತೆ ಒಣಮೆಣಸಿನಕಾಯಿ, ಕೊತ್ತಂಬರಿ. ಇನ್ನು ಹಿಂಗು, ಸಾಸಿವೆ, ಎಣ್ಣೆ, ಉಪ್ಪು ಇವಿಷ್ಟು ಬೇಕು. ಅರಿಶಿನ ಇಷ್ಟೇ ಫ್ರೆಂಡ್ಸ್. ಶಿವಾಗ ಒಬ್ಬರಿಗೆ ಅಡುಗೆ ಮಾಡ್ತಿರೋದ್ರಿಂದ ಚಿಕ್ಕ ಬಾಣಲಿಲೇ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು. ಆಮೇಲೆ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನ ಕಾಳು ಏನು ಬೇಕಾದ್ರೂ ಹಾಕೋಬಹುದು. ಮಿಕ್ಸ್ ಸೂಪರ್ ಆಗಿರ್ತೈತೆ. ಆದರೆ ಕಡಲೆ ಬೀಜ ಮಾತ್ರ ಇತ್ತು ಮನೇಲಿ ಅಂದ್ಬಿಟ್ಟು ಅದು ಬೇರೆ ಶಿವಾಗ ಸಿಕ್ಕಾಪಟ್ಟೆ ಫೇವ್ರೇಟು. ಅದನ್ನೇ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡು ಸಾಸಿವೆ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕೊಂಡು ಚಿಟಪಟ ಸಿಡಿಯೋವರೆಗೂ ಬಿಡಬೇಕು. ಇದೊಂದು 2-3 ನಿಮಿಷದ ರೆಸಿಪಿ ಅಷ್ಟೇ. ರಾತ್ರಿ ತಂಗ್ಳನ್ನ ಉಳಿದ್ಬಿಟ್ರೆ ಇನ್ನೂ ಬೆಸ್ಟ್. ಇನ್ನೊಂದು 2 ನಿಮಿಷದ ರೆಸಿಪಿ ಅಷ್ಟೇ. ಆಮೇಲೆ ಕರಿಬೇವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಹಿಂಗು ನೆನಪಾಯ್ತು. ಇದಕ್ಕೆ ಹಿಂಗು ಹಾಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ. ಹಿಂಗು ಹಾಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪುನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನು ಜಾಸ್ತಿ ಹೊತ್ತು ಬೇಯಿಸ್ಕೊಳಂಗಿರಲ್ಲ ಇದು. ಇದನ್ನ ರೆಸಿಪಿ ನೋಡಿದಾಗೆಲ್ಲ ನಾನು ಅಂಗನವಾಡಿಗೆ ಹೋಗ್ತಾ ಇದ್ದೀನಿ ನೆನಪಾಗ್ತೈತೆ. ಅಲ್ಲಿ ಇದೇ ಥರ ಸಿಂಪಲ್ ಆಗಿ ಮಾಡ್ತಾಯಿದ್ರು, ಸೂಪರ್ ಆಗಿರ್ತಾ ಇತ್ತು. ಆಮೇಲೆ ಚಿತ್ರಾನ್ನ ಅಂದರೆ ಒಂದು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನೇ ಹಾಕೋಬೇಕು. ಕುಂಕುಮ ಹಾಕ್ಬಿಟ್ಟಂತೂ ಮಾಡೋಕ್ಕೆ ಟ್ರೈ ಮಾಡೋಕೆ ಹೋಗ್ಬೇಡಿ. ಅಫ್ಕೋರ್ಸ್ ಆ ಥರ ಎಲ್ಲ ಪ್ರಯತ್ನ ಮಾಡೋಕ್ಕೆ ನಂತರ ದಡ್ರಿ ಯಾರೂ ಇಲ್ಲ. ಆಮೇಲೆ ನಿಂಬೆ ರಸ ಹಾಕ್ಕೋಬೇಕು. ಸ್ಟವ್ ಆಫ್ ಮಾಡಿಬಿಟ್ಟೆ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ನಿಂಬೆಹಣ್ಣು ಫ್ಲೇವರ್ ಇದ್ರೆ ಚೆನ್ನಾಗಿರ್ತೈತೆ. ಸ್ವಲ್ಪ ಬೇಯಿಸ್ಕೊಬಿಟ್ರೆ ಫ್ಲೇವರ್ ಬರಲ್ಲ, ಬರೀ ಹುಳಿ ಇರ್ತೈತೆ. ಹಂಗಾಗಿ 1.5 ಪೀಸ್ ಹಾಕ್ಕೊಂಡೆ, ಸಾಕನ್ನಿಸ್ತು. ಆಮೇಲೆ ಬಿಸಿ ಅನ್ನ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಸ್ವಲ್ಪ ಉದ್ರ ಅನ್ನ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರ್ತೈತೆ. ರೇಷನ್ ಅಕ್ಕಿ ಅನ್ನೋದ್ರೂ ಚೆನ್ನಾಗಿರ್ತೈತೆ. ರೇಷನ್ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಅಂದರೆ ಉಂಡೆನೇ ಹಾಕ್ತೈತೆ, ಮುದ್ದೆ ಹಾಕ್ತೈತೆ. ಏನೋ ಫ್ರೆಂಡ್ಸ್, ಏನೋ ಒಂದು ಅರ್ಥ ಮಾಡ್ಕೊಳ್ಳಿ. ಅದನ್ನು ಈ ಥರ ಪುಡಿ ಮಾಡ್ಕೋಬೋದು. ನೈಟ್ದನ್ನ ಇದ್ದರೆ ಪುಡಿ ಆಗ್ಬಿಡ್ತೈತೆ. ಇದನ್ನು 1-2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಮುಗೀತು. ಸೂಪರ್ ಡೂಪರ್ ಆಗಿರ್ತೈತೆ. ನೋಡೋಕ್ಕೆ ಎಷ್ಟು ಸಿಂಪಲ್ ಆಗಿರ್ತೈತೆ. ಟೇಸ್ಟ್ ಅದಕ್ಕಿಂತ ಗ್ರ್ಯಾಂಡ್ ಆಗಿರ್ತೈತೆ. ಕೊತ್ತಂಬರಿ ಸೊಪ್ಪು ಮಾತ್ರ ನಾನು ಲಾಸ್ಟಲ್ಲೇ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಹಸಿನೇ ಇರಬೇಕು, ಬೇಯಬಾರ್ದು. ತಿನ್ಬೇಕಾದ್ರೆ ಅದೇ ಫ್ಲೇವರ್ ಸಿಗಬೇಕು. ಸಖತ್ತಾಗಿರ್ತೈತೆ. ಚಿತ್ರಾನ್ನ ಲವರ್ಸ್ ಯಾರಾದರೂ ಇದ್ದರೆ ಇದನ್ನು ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಹಂಗೆ ಕಳೆದೋಗ್ಬಿಡ್ತೀರಾ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸಾಯ್ತು ಮನೇಲಿ. ಈಗ ಟೈಮ್ ಆಯಿತು ಅಂತ ಹೊರಡ್ತಾ ಇದ್ದೀನಿ. ಊಟ ಮಾಡಿದೆ, ಹೊಟ್ಟೆ ಸಿಗ್ತದಪ್ಪ ಈಗಲೇ. ನಾನು ಹೋಟ್ಲಿಗೆ ಹೋದಂಗೆ ನಾನು ತಿಂದಂಗೆ. ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮ ದೇವಸ್ಥಾನ ನಾವು ಹೋಗೋಣ. ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ನಾನು ಸರ್ಕಾರದವ್ರಿಗೆ ಹೇಳಲೇ ಇಲ್ಲ. ಆದರೆ ನಾನು ಹೋಗೋದು ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಖಾಲಿ ಬಸ್ನೇ ನನಗೋಸ್ಕರ ಕಳಿಸ್ಕೊಟ್ಬಿಟ್ರು. ಫುಲ್ ಖುಷಿ ಆಯಿತು. 10 ಗಂಟೆ ಮೇಲೆ ಖಾಲಿ ಬಸ್ಗಳು ಸಿಗ್ತಾವೆ, ಆರಾಮಾಗಿ ಹೋಗ್ಬೋದು. ನನಗೆ ಬಸ್ಸಲ್ಲಿ ಹೋಗೋಕ್ಕೆ ಸ್ವಲ್ಪ ಹಿಂಸೆ ಫ್ರೆಂಡ್ಸ್. ಬೆಳಗ್ಗೆ ಅಂತೂ ವಿಚಿತ್ರ ಪರ್ಫ್ಯೂಮ್ ಸ್ಮೆಲ್ಗಳು ತಲೆ ಸುತ್ತು ಬಂದ್ಬಿಡ್ತೈತೆ. ಅದರಲ್ಲಿ ಟ್ರಾಫಿಕ್ ನೋಡಿದ್ರೆ ಅಂತೂ ಇನ್ನಿದ್ದು ಅಲ್ಲೇ ಬಿದ್ದೋಗಂಗೆ ಆಗ್ತೈತೆ. ಆದರೂ ಬಿದ್ದರೆ ಎತ್ಕೊಂಡು ಹೋಗೋಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ಸಮಾಧಾನವಾಗಿ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಹಣ ಬಂದ ಇವತ್ತೇ ಫಸ್ಟ್ ಇಲ್ಲಿ ತನಕ ಬಂದಿದ್ದು. ಒಬ್ಬ ಸಕ್ಕತ್ತಾಗಿದೆ.
ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನು, ನನ್ನ ಫ್ರೆಂಡ್ ಮಗ. ಇದು ಅಗ್ರದಲ್ಲಿ ಇಳ್ಕೊಂಡ್ವಿ. ಅಗ್ರದಲ್ಲಿ ಇಳ್ಕೊಂಡೆ ನಾವು ಬನಶಂಕರಿಗೆ ಹೋಗಬೇಕು, ನಮ್ಮ ರೂಟಲ್ಲಿ ಹೋಗ್ಬೇಕಾದ್ರೆ. ಇಲ್ಲಿ ಯಾಕೆ ಇಳ್ಕೊಂಡ್ವಿ ಅಂದರೆ ಇಬ್ಬರು ಊಟ ಮಾಡಿರಲಿಲ್ಲ. ಇಬ್ಬರು ಇನ್ನೇನು ತಲೆ ಸುತ್ತ ಬೀಳ್ತೀವಿ ಅನ್ನೋ ಟೈಮ್ಗೆ ಹೋಟೆಲ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಅದೃಷ್ಟಕ್ಕೆ ಇವತ್ತೆಲ್ಲೂ ಹೋಟ್ಲುಗಳಲ್ಲಿ ಟಿಫನೇ ಸಿಗ್ತಾ ಇಲ್ಲ. ಊಟಕ್ಕಾಗಲೇ ರೆಡಿ ಮಾಡ್ತಾಯಿದ್ರು. ನಮಗೆ ಟಿಫನೇ ಬೇಕಾಗಿತ್ತು. ಕೊನೆಗೆ ನಾವೇನು ಬಿದ್ದೋಗ್ತೀವಿ ಅನ್ನೋ ಟೈಮ್ಗೆ ಕೊನೆದಾಗ ಒಂದು ಹೋಟೆಲಲ್ಲಿ ಊಟ ಸಿಕ್ತು. ನಾನು ಬಿಸಿಬೇಳೆ ಭಾತ್ ತೊಗೊಂಡೆ, ನನ್ನ ಫ್ರೆಂಡ್ ದೋಸೆ ತೊಗೊಂಡು, ಇವನು ಸಿಲಿಂಡರ್ ಎತ್ತಕ್ಕೆ ಸಾಹಸ ಮಾಡ್ತಾ ಇದ್ದ. ನಾನೇ ಬಾಹುಬಲಿ ಎಲ್ಲ, ನೀನು ಬೇಡ ಸುಮ್ಮನೆ ಇರು ಅಂತ ಹೇಳಿದೆ. ಏನು ನಿನ್ನ ಹೆಸರು? ಚೇತನ್. ನಾವಿಬ್ರು ಯೂಟ್ಯೂಬರ್. ನೀನು ಪರಿಚಯ ಮಾಡ್ಕೋ. ಅದು ಟ್ರೈಪಾಡ್, ಅದಾನಾಗಲ್ಲ. ಟ್ರೈಪಾಡ್ ಅಂತೇಳು. ಪೈಪಾಡ್. ಅಗ್ರಲ್ಲಿ ಬನಶಂಕರಿ ಬಸ್ ಸಿಗಲೇ ಇಲ್ಲ ಅಂದ್ಬಿಟ್ಟು ನಾವು ಆಟೋದಲ್ಲೇ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಹೆಂಗೋ ಬೇಗ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಬೆಲ್ಲದಾರ್ತಿ ಮಾಡ್ಕೊಳ್ಳೋಣ, ನಿಂಬೆಹಣ್ಣು ಆರತಿ ಬೆಲ್ಲದಾರ್ತಿ ಎರಡೂ ಮಾಡ್ಕೋಬೋದು. ಬೆಲ್ಲದಾರ್ತಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಂಗಾಗಿ ಅದೊಂದು ಸೆಟ್ ತೊಗೊಂಡ್ವಿ. 60 ರೂಪಾಯಿ ಒಂದು ಸೆಟ್ಟು. ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಹೋದ್ವಿ. ನನ್ನ ಲೈಫಲ್ಲಿ ಇಷ್ಟು ರಶ್ ಇರೋ ದೇವಸ್ಥಾನ ನೋಡೇ ಇರಲಿಲ್ವೇನೋ. ಮಧುರಮ್ಮನ ಜಾತ್ರೆ ಟೈಮಲ್ಲಿ ಇಷ್ಟು ರಶ್ ನೋಡಿದ್ದು. ಈ ದೇವಸ್ಥಾನ ಅಷ್ಟು ರಶ್ ಇತ್ತು. ಅಂದರೆ ನವರಾತ್ರಿ ಟೈಮ್ ಆಗಿರೋದ್ರಿಂದ ಇವತ್ತೇ ಮೋಸ್ಟ್ಲಿ ಈ ಟೈಮ್ ಬಿಟ್ಟು ದೇವರು ಬೇರೆ ಟೈಮ್ ಫ್ರೀ ಇರಲ್ವೋ ಏನೋ. ಈ ಟೈಮ್ಗಳಲ್ಲೇ ಜನ ಜಾಸ್ತಿ ಇರ್ತಾರೆ. ಸ್ವಲ್ಪ ಹಿಂಸೆನೂ ಆಗ್ತೈತೆ. ಯಾಕಂದರೆ ವೀಡಿಯೋ ಮಾಡಿಕೊಂಡು ಪೂಜೆ ಸಾಮಾನು ಇಟ್ಕೊಂಡು ದೀಪ ಆರತಿ ಮಾಡೋಕ್ಕೆ ದೀಪನೂ ಇಟ್ಕೊಂಡು ಒಂಥರ ಕಷ್ಟ ಆಗ್ಬಿಟ್ಟಿತ್ತು. ನನ್ನ ಫೇಸ್ ನೋಡೋದೇ ಗೊತ್ತಾಗ್ತೈತೆ ನಿಮಗೆ. ಒಳಗಡೆ ಎಂಟ್ರೆನ್ಸ್ ಇದು. ನಾನು ಫುಲ್ ಖುಷಿಯಾಗಿದೆ. ಒಳಗಡೆ ಎಲ್ಲ ಆರಾಮಾಗಿ ವೀಡಿಯೋ ಮಾಡ್ಕೋಬೋದು ಅಂತ. ಮೇಲ್ಗಡೆ ನೋಡಿದ ತಕ್ಷಣ ಇದೇನು ಸ್ವರ್ಗನ ದೇವಸ್ಥಾನನ ಅಂತ ಅನ್ನಿಸ್ಬಿಡ್ತು. ದೇವರಂತೂ ಫುಲ್ ಖುಷಿಯಾಗ್ಬಿಟ್ಟಿರ್ತೈತೆ. ನಾನು ಅದೆಲ್ಲ ಮನಸ್ಸಲ್ಲಿ ಅಂದ್ಕೊಳ್ಳೋಷ್ಟರಲ್ಲಿ ಒಂದು ವಾಯ್ಸ್ ಬಂತು, ಒಳಗಡೆ ವೀಡಿಯೋ ಮಾಡಬಾರ್ದು ಅಂತ. ಒಂದು ಅಜ್ಜಿ ಆವಾಜ್ ಆಗ್ತು ನೋಡು, ಗಪ್ ಚಿಪ್ ಥರ ಆಗ್ಬಿಟ್ಟೆ. ಆದರೂ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಒಳಗಡೆನೇ ಈ ಥರ ದೀಪ ಹಚ್ಕೋಬೋದು. ಆಚೆ ಕಡೆಯಿಂದ ಹಚ್ಕೊಂಡೋದ್ರೆ ಪ್ಲೇಟ್ ಬಿಸಿ ಬಂದುಬಿಡ್ತೈತೆ. ಅದು ಬೇರೆ ರಶ್ ಇತ್ತು. ಕ್ಯೂವಲ್ಲಿ ಹೋಗೋಷ್ಟರಲ್ಲಿ ಲೇಟ್ ಆಗ್ತೈತೆ ಅಂದ್ಬಿಟ್ಟು ಆಮೇಲೆ ಹೆಂಗೋ ಕದ್ದು ಮುಚ್ಚಿ ಫೋನ್ ಇಟ್ಕೊಳ್ಳೋ ಥರ ಸ್ಕೋಪ್ ತಗೊಂಡು ಈ ಥರ ಆರತಿ ಮಾಡಿಕೊಂಡೆ. ದೇವ್ರು ಕಾಣಿಸ್ತಾ ಇಲ್ಲ, ತುಂಬ ಜನ ಇದ್ದರು. ಆದರೂ ನೀವು ನಮಸ್ಕಾರ ಮಾಡ್ಕೊಬಿಡಿ ಫ್ರೆಂಡ್ಸ್, ತುಂಬ ಶಕ್ತಿ ಇದೆ ಈ ದೇವ್ರಿಗೆ. ಇದು ಹೇಳೋಕ್ಕೆ ಬನಶಂಕರಿ ದೇವಸ್ಥಾನ. ಒಳಗಡೆ ತುಂಬ ದೇವ್ರುಗಳಿದೆ, ಮಾದೇಶ್ವರ ಅದು ಇದು ಏನೇನೋ ದೇವ್ರುಗಳು. ಇಲ್ಲಿ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಆ ಟೈಮ್ಗೆ ದೇವರು ನನಗೊಂದು ಸಬ್ಸ್ಕ್ರೈಬರ್ಸ್ನ ಕಳಿಸ್ಕೊಟ್ರು. ಕ್ಯೂವಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಮಾತಾಡಿಸ್ರು. ಫುಲ್ ಖುಷಿ ಆಯಿತು. ಇದೆಲ್ಲ ಅವರೇ ವಿಡಿಯೋ ಮಾಡ್ಕೊಂಡಿದ್ದು. ನನ್ನ ಫೇಸ್ ಹೋಗ್ತಾ ಡಲ್ ಆಗಿಬಿಟ್ಟಿತ್ತು. ವಿಡಿಯೋ ಮಾಡ್ಕೊಳಕ್ ಆಗ್ತಾ ಇಲ್ಲ, ಲಗೇಜ್ ಇಟ್ಕೊಳಕ್ ಆಗ್ತಾ ಇಲ್ಲ ಅಂತ. ಆ ಟೈಮ್ಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು 2ನೇ ಸಲ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಆಮೇಲೆ 1 ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ ನಾನು ನನ್ನ ಫ್ರೆಂಡು, ಬರೋಣ ಹೋಗೋಣ ಅಂತ. ಕೊನೆಗೂ ದೇವ್ರು ಇವತ್ತು ಕರ್ಸ್ಕೊಂಡ್ರು. ನಾನು ಹಂಗೆ ಅನ್ಕೊಳ್ಳೋದು, ದೇವ್ರು ನಮ್ಮನ್ನು ನೋಡ್ಬೇಕು ಅಂದ್ರೆ ಕರ್ಸ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. ಇದು ಸರಿನಾ ತಪ್ಪಾಗಿ ಗೊತ್ತಿಲ್ಲ. ನಾನು ಮಾತ್ರ ಹಂಗೆ ಅನ್ಕೊಳ್ತೀನಿ, ದೇವ್ರಿಗೆ ನಮ್ಮನ್ನು ನೋಡ್ಬೇಕು ಅಂದ್ರೆ ಕರ್ಸ್ಕೊಳ್ತಾರೆ, ಆಮೇಲೆ ಆರಾಮಾಗಿ ಹೋಗ್ಬಿಟ್ಟು ಬರೋಣ ಅಂತ. ಈ ಸತಿ ಹೋಗಿದ್ದು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೊದಲನೇ ಸಲ ಹೋಗಿದ್ದು ಒಂದು ಸ್ವಲ್ಪ ಇಷ್ಟ ಆಗ್ತಾ ಇರಲಿಲ್ಲ ನನಗೆ. ವಿಡಿಯೋ ಮಾಡ್ಕೊಳಕ್ಕೆ ಏನಕ್ಕೂ ಮನಸ್ಸೇ ಇರಲಿಲ್ಲ. ಸ್ವಲ್ಪ ಫೋರ್ಸ್ಫುಲ್ಲಿ ಹೋಗ್ಬಿಟ್ಟು ಬಂದಂಗೆ ಅನಿಸ್ತು. ಈ ಸಲ ಮಾತ್ರ ಖುಷಿಯಾಗಿ ಆರಾಮಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಬೆಲ್ದಾರ್ತಿನೂ ಮಾಡ್ಕೊಂಡೆ. ಇಷ್ಟೆಲ್ಲ ಆರಾಮಾಗಿ ವಿಡಿಯೋ ಹೋಗ್ತಿದೆಯಲ್ಲ, ಮಧ್ಯೆ ಒಂದು ಸ್ವಲ್ಪ ಚಮಕಿರಲಿ ಅಂದ್ಬಿಟ್ಟು ಶಿವಾಗ ಫ್ರಾಂಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅಂದರೆ ನಾನು ಫೋನ್ ಕಳ್ಕೊಂಡಿರೋ ಥರ ಬೇರೆಯವ್ರಿಗೆ ಸಿಕ್ಕಿ ಕಾಲ್ ಮಾಡಿ ನಿಮ್ಮ ಫೋನ್ ತಗೊಳ್ಳಿ ಅಂತ ಹೇಳೋ ಥರ. ಅಣ್ಣ ಸೀರಿಯಸ್ ಆಗಿ ಇಲ್ಲ, ಫೋನ್ ಮಿಸ್ ಆಗಿದೆ ಅಣ್ಣ. ಬೇಕಾದ್ರೆ ಸೇವಾ ಕೌಂಟರ್ ಹತ್ರ ಇದೀನಿ. ನಾನು ಯಾಕೆ ಕಾಮಿಡಿ ಮಾಡ್ತೀನಿ, ಯಾರಂತ ನಿಜ ಗೊತ್ತಾಗ್ತಾ ಇಲ್ಲ ನನಗೆ. ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫೋನ್ ಮಾಡಿಸಿ ಅಣ್ಣ, ನಮ್ಗೇನ ನೀವು ಬಂದು ಕನೆಕ್ಟ್ ಮಾಡ್ಕೊಂತೀನಿ ಅಂದರೆ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೇವಾ ಕೌಂಟರ್ ಹತ್ರ ಕೊಟ್ಟಿರ್ತೀನಿ, ನಿಮ್ಮ ಹೆಸರು ಹೇಳಿರಿ, ಅಲ್ಲಿ ಇನ್ಫಾರ್ಮ್ ಮಾಡ್ಕೊಡ್ತೀನಿ. ನಿಮ್ಮ ನಂಬರು ಎಲ್ಲ ಕೊಟ್ಟೋಗಿರ್ತೀನಿ. ನೀವು ಬಂದು ಈಸ್ಕೊಂಡಿದ್ರೆ ಈಸ್ಕೊಳ್ಳಿ. ನಮಗೆ ನಿಜವಾಗ್ಲೂ ದೀಪ ಅನಿಸ್ತಾರಲ್ಲ, ಅಲ್ಲಿ ಫೋನ್ ಸಿಕ್ತು ನಮಗೆ. ಒಂದು ಫೋನ್ ಒಂದು ಎಲ್ಲೋ ಕಲರ್ ಬ್ಯಾಗ್ ಸಿಕ್ಕೈತೆ, ಅದರಲ್ಲಿ 2 ತೆಂಗಿನಕಾಯಿ ಐತೆ. ಯಾವ ಏರಿಯಾ ಸರ್ ನಿಮ್ಮದು? ಓ ಸರ್, ಯಾವ ಕಡೆ ಬರುತ್ತೆ ಅದು? ನಮ್ದು ಬಿಡಿ ಸರ್, ಮತ್ತೆ ನಮ್ಮದು ಕಲಾಸಪಾಳ್ಯ ಸೈಡು. ಸರಿ ಸರ್, ಸೇವಾ ಕೌಂಟ್ರಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ನಂಬರ್ ಎಲ್ಲ ಕೊಟ್ಬಿಟ್ಟು ಹೋಗಿರ್ತೀನಿ, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊತೀರಾ? ಏನು ಸರ್ ಒಂದು ಥ್ಯಾಂಕ್ಸ್ ಹೇಳಲ್ಲ ಅಂತೀರಾ? ನಾವು ಅಟೆಂಡ್ ಮಾಡಿ ಹೇಳ್ತಾ ಇದ್ದೀವಿ ಡೀಟೇಲ್ಸು. ಇಲ್ಲ ಸರ್, ನಿಜವಾಗ್ಲೂ ನಂಬಿದ್ರೆ ನಂಬಿಲ್ಲ. ನಮ್ಮ ಫ್ರೆಂಡ್ಗೆ ಕೊಟ್ಟಿದ್ದು ಕೇಳ್ಕೊಳ್ಳಿ ಅವ್ರನ್ನೇನೆ. ಗಾಡಿ ಫೋನ್ ಓನರ್ ನಿಮ್ಮ ಹೆಸರೇನು ಹೇಳಿ, ಬೇರೆಯವರಾಗಿದೆ ಎತ್ಕೊಂಡು ಹೋಗ್ಬಿಡು. ನಾವು ಸೇವಾ ಕೌಂಟರ್ ಹತ್ರ ಕೊಟ್ಟಿಲ್ಲ. ಸರಿ ಸರ್, ಬಂದೆ ಮಾಡ್ಕೊಳ್ಳಿ. ಓಕೆ ಸರ್, ಓಕೆ ಅಣ್ಣ, ಕೊಟ್ಟಿರ್ತೀವಿ ಬನ್ನಿ ಅಣ್ಣ. ಹಾಂ ಸರಿ.
ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದೇ ಟೈಮ್ ಸಿಗ್ತಾ ಇಲ್ಲ. ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೂ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಆಗ್ತಾರೆ. ಕಮೆಂಟ್ ಮಾತ್ರ ಓನ್ಲಿ ಸಂಸ್ಕೃತ ಭಾಷೆ ಮಾತ್ರ ಮಾಡಿ. ನನ್ನ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಒಂದ್ಸಲ ಮಾತಾಡಿದ್ರೆ ಫ್ರೆಂಡೇನೆ. ಫ್ರೆಂಡು ಅಂದರೆ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋದು. ಇಲ್ಲ, ನಾನು ಗೊತ್ತು ಇಟ್ಕೊಂಡೆ. ನಾನು ಆ್ಯಕ್ಚುಲಿ ದೇವರು ಕೊಟ್ಟ ಫ್ರೆಂಡು. ದೇವ್ರು ಕೊಟ್ಟ ಫ್ರೆಂಡ್ ಅಲ್ಲ, ಅವ್ರ ಅಪ್ಪ ಅಮ್ಮ ಕೊಟ್ಟ ಫ್ರೆಂಡ್. ಹಬ್ಬದ ಆಯ್ತಲ್ಲ ಮದುವೆ ಹತ್ರ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಹೋಗ್ತೀನಿ ನಾನು. ಅದನ್ನ ಹೇಳ್ಕೊಟ್ಟಿದ್ದು ನಾನೇ. ನನ್ನೊಂದು ಸ್ವಲ್ಪ ನೋಡ್ಕೊಂಡ್ಬಿಡಿ. ದೇವ್ರೆ ಆಯ್ತು, ಪಕ್ಕ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಂಗೆ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಆಗಿಲ್ಲ ಅಂದರೆ ಮನೇಲಿ ಮಾಡಿ. ನಿಮ್ದು ಇದೆಯಾ ಚಾನಲ್? ನಿಮ್ಮ ಅನಿಸಿಕೆ ಸಬ್ಸ್ಕ್ರೈಬ್ ಮಾಡಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹೇಳು ಏನಾದ್ರು. ಅವ್ನು ಶಾಕಲ್ಲ ಅವನೇ. ಸಾರಿ, ಬೇಜಾರು ಮಾಡ್ಕೊಂಬೇಡಿ. ನಮ್ಮ ಹುಡುಗ ಒಂದು ಸ್ವಲ್ಪ ಹುಡುಗಿರ್ ನೋಡೋದ್ರಲ್ಲಿ ಬಿಸಿ ಇದ್ದಾನೆ. ಇಲ್ಲಿ ಬಿಟ್ರೆ ಬೇರೆ ಕಡೆ ಹುಡುಗಿ ಸಿಗಲ್ಲ ಅಂತ. ಸಿಗಲ್ಲ. ದೇವಸ್ಥಾನದಲ್ಲಿ 101 ಮದುವೆ ಮಾಡ್ತಾರಂತೆ. ಮಾಡ್ಸೋಣ ಅನ್ಕೊಂಡಿದ್ದೀನಿ. ತುಂಬ ದೊಡ್ಡವನಾಗಿದ್ದಾನೆ, ಸ್ವಲ್ಪ ಸಣ್ಣವನಾದ್ಮೇಲೆ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ರೆಡಿ ಮಾಡ್ಕೊಂಡು ಎಂಗೇಜ್ಮೆಂಟ್ ಮಾಡಿ ಇಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಹೋಗ್ತಾ ಇದ್ದೀವಿ ಬಂಡಿ ಬಂಕಾಳಮ್ಮ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು 3ನೇ ಸಲ ಹೋಗ್ತಾ ಇರೋದು. 3 ಜನ ಅಲ್ಲ, ನಾನು 3ನೇ ಸಲ ಹೋಗ್ತಾ ಇದ್ದೀನಿ. ಇವರೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಯಾರಾದ್ರೂ ಬಂದು ಕರ್ಕೊಂಡು ನಮ್ಮ ಹತ್ರ ಬಿಟ್ಬಿಡ್ರಿ. ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಾನು ಕಳ್ದಾಗ ತಕ್ಷಣ. ಇವ್ನ ಫೋನ್ ಬೇರೆ ಕಳ್ದೋಗ್ಬಿಟ್ಟೈತೆ. ಅಲ್ಲಿ ಸೇವಾ ಕೌಂಟ್ರಲ್ಲಿ ಕೊಟ್ಟಿದ್ವಿ. ಯಾರಾದ್ರೂ ಬಂದು ಇಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಕಳಿಸ್ಬಿಡಿ. ನೋಡಿ, ನಾವು ಇಲ್ಲೊಂದು ಎಕ್ಸ್ಟ್ರಾ ಒಂದು ಚಕ್ರ ಎತ್ಕೊಂಡ್ ಬಂದಿದ್ದೀವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಟೈರ್ ಏನಾದ್ರು ಸುಸ್ತಾಗ್ಬಿಟ್ರೆ ಅದು ಫಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಲೈಟ್ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡು 1 ಲಕ್ಷ ಕೊಟ್ಟಿಲ್ಲ. ಗೊತ್ತಿಲ್ಲ. ಸಾರಿ ಫ್ರೆಂಡ್ಸ್, ಗೊತ್ತಿಲ್ಲ. ಆಮೇಲೆ ಫ್ರೆಂಡ್ಸ್, ಬಾಯ್ ಬಾಯ್. ಕಾಯ್ತಾ ಇರಿ. ಏನಾದ್ರೂ ಕೆಲಸ ಇಲ್ಲ ಮುಗಿಸ್ಕೊಂಡ್ ಬಂದ್ಬಿಡಿ. ಆಮೇಲೆ ಒಂದು 20 ನಿಮಿಷ ಜರ್ನಿ ಮಾಡಿದ್ವಿ ಅಷ್ಟೇ ಬನಶಂಕರಿಯಿಂದ. ಆದಷ್ಟು ಬೇಗ ಈ ದೇವಸ್ಥಾನ ಸಿಕ್ತು. ನಾನು ಅನ್ಕೊಂಡೆ ತುಂಬ ಲಾಂಗ್ ಇರ್ಬೋದು ಅಂತ. ಈ ದೇವಸ್ಥಾನಗಳೆಲ್ಲ ಸುತ್ತಾಡಬೇಕು ಅನ್ನೋದು ನನಗೆ ಎಷ್ಟೋ ವರ್ಷಗಳ ಕನಸು. ಕೊನೆಗೂ ಇದೆಲ್ಲ ಈಡೇರ್ತಿದೆ. ಅದು ನನ್ನ ಫ್ರೆಂಡ್ಸಿಂದ ಒಬ್ಬಳನ್ನೇ ಬಿಟ್ಟಿದ್ರೆ, ಇಲ್ಲ ಶಿವ ನಂಬಿದರೆ ಈ ದೇವಸ್ಥಾನಗಳು ಇಲ್ಲ ಜನ್ಮದಲ್ಲೇ ನೋಡೋಕ್ಕಾಗ್ತಾ ಇರಲಿಲ್ಲ ನಾನು. ಈ ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಮತ್ತು ಜನನೂ ಅಷ್ಟೇ ರಶ್ ಆಗಿದ್ರು. ಇಷ್ಟು ರಶ್ ಮಧ್ಯಾಹ್ನ ಇವನ ಗಾಡಿನ ದೇವಸ್ಥಾನದೊಳಗನೆ ತಗೊಂಡು ಹೋಗ್ತಿದ್ದಾನಂದರೆ ಇವನ ಧೈರ್ಯ ಮೆಚ್ಕೊಳ್ಳೇಬೇಕು. ಮತ್ತು ಇವನ ಗಾಡಿನೂ ಸಹ ಯಾರೂ ಸ್ಟಾಪ್ ಮಾಡೋಂಗಿಲ್ಲ, ಅಷ್ಟು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಅವನಿಗೆ ಮಾತ್ರನೇ. ಮತ್ತು ಗೋಲ್ಡನ್ ಕಲರಲ್ಲಿ ಇದೆಲ್ಲ ಡೆಕೋರೇಷನ್ ಮಾಡಿದ್ರೆ ನೋಡೋಕೆ ಸೂಪರ್ ಆಗಿತ್ತು. ಈ ಕಬ್ಬು ನೋಡಿದಾಗ ಒಂದೇ ಅನಿಸಿದ್ದು, ಈ ದೇವಸ್ಥಾನದ ಅಕ್ಕಪಕ್ಕ ನಮ್ಮ ಮನೆ ಇದ್ದಿದ್ರೆ ಹೆಂಗಿದ್ರು ಆ ಕಬ್ಬು ವೇಸ್ಟ್ ಆಗ್ತಾಯಿತ್ತು, ಮುರ್ಕೊಂಡು ತಿನ್ಕೋಬೋದಾಗಿತ್ತು ಈ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅಂತ. ಈ ಬೋರ್ಡು ಸಹ ನೋಡಿದ ತಕ್ಷಣ ಖುಷಿ ಆಯಿತು ನನಗೆ. ಫೈನಲಿ ಬಂಡಿ ಮಂಗಳಮ್ಮ ದೇವಸ್ಥಾನ ಬಂದ್ವಿ. ದರ್ಶನಕ್ಕೋಸ್ಕರ ವೇಟಿಂಗು. ನಮ್ದಿಲ್ಲೇ ಫೋಸಸ್ ತಗೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿ ಮಾಡವ್ರೆ. ಇಲ್ಲಿ ಹತ್ರದವ್ರು ಯಾರಾದ್ರೂ ಇದ್ರೆ ಮಿಸ್ ಮಾಡದೆ ಬನ್ನಿರಿ. ಸೂಪರ್ ಆಗೈತೆ. ನೀವು ಇಲ್ಲಿರೋರೆಲ್ಲ ಅದೃಷ್ಟ ಮಾಡಿದ್ರಿ. ಡೈಲಿ ಬರ್ಬೋದು ಪ್ರಸಾದಕ್ಕೋಸ್ಕರ. ಈ ದೇವಸ್ಥಾನದ ಒಳಗಡೆನೂ ಅಷ್ಟೇ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿತ್ತು. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಜನಗಳು ಸಹ ಇದ್ರು. ಕೆಲವರು ಕೂತಿದ್ರು, ಫೋಟೋಗಳು ತಗೊಳ್ತಾ ಇದ್ರು. ಗಂಡ ಹೆಂಡತಿ ಫೋಟೋಗಳು ತಗೊಳ್ಳೋದು ನೋಡೋದೇ ಖುಷಿ. ನನಗೆ ಅದೃಷ್ಟ ಇಲ್ಲವಲ್ಲ ಅಂತ ಒಂದು ಕಡೆ ದುಃಖ. ಇಲ್ಲೂ ಸಹ ದೀಪದ ಆರತಿ ಅದು ಇದು ಆರತಿಗಳೆಲ್ಲ ಇತ್ತು. ಮೊದಲನೇ ಸಲ ಬಂದಿರೋದ್ರಿಂದ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈ ದೇವಸ್ಥಾನದ ಬಗ್ಗೆ ಹೋಗ್ತಾ ಹೋಗ್ತಾ ಎಲ್ಲ ತಿಳ್ಕೊಬೇಕು. ಇನ್ಮೇಲಂತೂ ಸಿಕ್ಕಾಪಟ್ಟೆ ಸುತ್ತಾಡ್ತಾ ಇರ್ತೀವಿ, ಎಲ್ಲ ತಿಳ್ಕೊಬೋದು. ಇನ್ನೊಂದು ಕಡೆ ಅಂತೂ ಇಬ್ರು ಅಣ್ಣಂದ್ರು ಕೂತಿದ್ರು. ಏನಪ್ಪ ಮಾಡ್ತಿದ್ದಾರೆ ಅಂದರೆ ನವಿಲ್ ಗೊಂಬೆಗೆ ಜೀವ ಬರ್ಸೋ ಪ್ಲಾನ್ ಮಾಡ್ತಿದ್ರು. ರೆಕ್ಕೆ ಪುಕ್ಕ ಎಲ್ಲ ಅಂಟಿಸಿ ಅದೆಲ್ಲ ಕಂಪ್ಲೀಟ್ ಆದರೆ ನೋಡಬೇಕು ಅಂತ ಅನ್ಕೊಂಡಿದ್ದೆ. ಕಂಪ್ಲೀಟ್ ಆಗೋಷ್ಟರಲ್ಲಿ ನಾವೇ ಬಂದ್ಬಿಟ್ವಿ. ಒಳಗಡೆ ಫಿಶ್ ನೋಡಿ ಫ್ರೆಂಡ್ಸ್, ಕಲರು. ನೀವೆಲ್ಲ ದೇವಸ್ಥಾನನೂ ನೋಡಿರ್ತೀರ. ಯಾವ ದೇವಸ್ಥಾನದಲ್ಲೂ ಮೀನು ಇಟ್ಟಿರೋದು ನಾನಂತೂ ಲೈಫಲ್ಲೇ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಫಿಶ್ ಟ್ಯಾಂಕ್ ಇಟ್ಟಿರೋದು. ಅದು ಈ ಥರ ಕಲರ್ಫುಲ್ ಮೀನುಗಳು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಮೋಸ್ಟ್ಲಿ ಇದೆಲ್ಲ ಕಾಸ್ಟ್ಲಿಯೆಸ್ಟ್ ಮೀನು ಇರಬೇಕು. ವೈಟ್ ಮೀನು ಫ್ರೆಂಡ್ಸ್ ನಾನು ಲೈಫಲ್ಲೇ ನೋಡಿರಲ್ಲ. ರೆಡ್ ಮೀನು ಒಂಥರ ಆಶ್ಚರ್ಯ ಅನ್ನಿಸ್ತು. ನನ್ನ ದೇವಸ್ಥಾನಕ್ಕೆ ಬಂದಿದ್ದೀರಾ, ಯಾವ್ದಾರ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಬಿಟ್ಟಿದ್ದೀನ ಅಂತ ಆ ಥರ ಇತ್ತು. ಪಕ್ಕದಲ್ಲೇ ಮೈ ತುಂಬ ಕಲರ್ ಹೊಡ್ಕೊಂಡಿರೋ ಮೀನು. ನಿಜ ಇದನ್ನು ನೋಡಿದ್ರೆ ಅದೇ ಬಂದಿರೋದು ಒಂದ್ಸಲ. ಯಾರೋ ಈ ಮೀನು ಹಿಡ್ಕೊಂಡು ಪೇಂಟಿಂಗ್ ಮಾಡೋರೆ ಅಂತ ಅನಿಸ್ತಿದೆ. ಪಕ್ಕದಲ್ಲಿ ಇನ್ನೊಂದು ಮೀನು ನಾನೇ ತ್ರಿಪುರ ಸುಂದರಿ ಅಂತ ಫೋಸ್ ಕೊಡ್ತಾಯಿತ್ತು. ನಿಜವಾಗ್ಲೂ ಅದು ಸುಂದರಿನೇ. ಇನ್ನೊಂದು ಮೀನಂತೂ ನನ್ನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಿತ್ತು, ಬಟ್ ಅದ್ರ ಭಾಷೆ ನನಗೆ ಅರ್ಥ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಮಿಸ್ ಮಾಡಿದೆ. ಅದ್ರ ಭಾಷೆನ ಕಲ್ತ್ಕೊಂಡೋಗಿ ನಾನು ಅದ್ರ ಜೊತೆ ಮಾತಾಡಲೇಬೇಕು.
ಇಲ್ಲೇನು ಮಾತುಕತೆ ನಡೀತಾ ಇದೆ ಅಂದರೆ ಈ ಮೀನೆಲ್ಲ ನೀವು ನೋಡಿರಲ್ವಲ್ಲ, ಅದಕ್ಕೆ ನಾನೇ ತಂದಿಟ್ಟಿದ್ದು ಅಂತ ನನ್ನ ಫ್ರೆಂಡ್ ಹೇಳ್ತಾ ಇರೋದು. ಖುಷಿ ಆಯಿತು ನನಗೋಸ್ಕರ. ನನ್ನ ಫ್ರೆಂಡು ಫಿಶ್ ಟ್ಯಾಂಕ್ನೇ ದೇವಸ್ಥಾನದೊಳಗೆ ತಂದಿರೋದು. ಈ ಕಪ್ ಮೀನು ಗಂಡು ಮೀನು ಅನಿಸುತ್ತೆ, ಅದಕ್ಕೆ ಅದು ಕೆಳಗಡೆ ಇತ್ತು. ಮೇಲೆ ಹೆಣ್ಮೀನುಗಳೆಲ್ಲ ಹಾರಾಡ್ತಾ ಇದ್ವು. ಆಮೇಲೆ ಫಸ್ಟ್ ಎಂಟ್ರೆನ್ಸಲ್ಲಿ ಇದು ಗಣೇಶನ, ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಈ ದೇವಸ್ಥಾನದೊಳಗಡೆ ಅಷ್ಟೇ ತುಂಬ ದೇವರುಗಳಿತ್ತು ಒಳಗಡೆ ಎಲ್ಲ. ಹಂಗಾಗಿ ಒಂದೊಂದೇ ದೇವ್ರನ್ನ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದೆ. ಫುಲ್ ಖುಷಿ ಆಯಿತು. ಯಾಕಂದರೆ ಇಲ್ಲಿ ಯಾರನ್ನು ವೀಡಿಯೋ ಮಾಡಬೇಡಿ ಅಂತ ಹೇಳಿಲ್ಲ. ಮತ್ತು ತಡೆ ಓಡಿಸೋದು, ದೃಷ್ಟಿ ತೆಗ್ಸೋದು ಅದೆಲ್ಲ ಇತ್ತು. ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮು ದೇವಸ್ಥಾನದೊಳಗಡೆ ಕೋಳಿ, ಪಾರಿವಾಳ ಎಲ್ಲ ನೋಡಿದ್ದು ನಾನು. ಇದು ದೇವಸ್ಥಾನನೇ ಅಲ್ಲ ಹೇಳ್ಬೇಕು ಅಂದರೆ, ಇದೊಂದು ಸ್ವರ್ಗ. ಎಲ್ಲ ಪಕ್ಷಿಗಳಿಗೂ ಇಲ್ಲಿ ಎಂಟ್ರಿ ಇದೆ. ಎಲ್ಲ ಸಾಕೊಂಡಿದ್ದಾರೆ. ಮತ್ತು ಬಂಡೆ ಮೇಲೆ ಗಣಪತಿನ ಪೇಂಟ್ ಮಾಡಿರೋದು ನೋಡಿ ನನಗಂತೂ ಶಾಕ್ ಆಯಿತು. ನಿಮ್ಗೆಲ್ಲ ಫ್ರೆಂಡ್ಸ್, ನನಗೆ ಶಾಕ್ ಆಯಿತು. ಈ ಥರ ತಲೆ ಓಡಿಸಿ ಪೇಂಟ್ ಮಾಡಿರೋರಿಗೆ ದೊಡ್ಡ ಅವಾರ್ಡ್ ಕೊಡಲೇಬೇಕು. ನಾನು ಅಂದ್ಕೊಂಡೆ ಇದೇ ಮೇನ್ ದೇವರು ಅಂದರೆ ಗರ್ಭಗುಡಿಲಿ ಇರೋ ದೇವ್ರು ಇದೆ ಅಂದ್ಕೊಂಡೆ. ನೋಡಿದ್ರೆ ಗರ್ಭಗುಡಿನೇ ಇವತ್ತು ಓಪನ್ ಇರಲಿಲ್ಲ, 4 ಗಂಟೆಗೆ ಓಪನ್ ಇತ್ತು. ಮತ್ತು ಆಗ್ಲಾದ್ರೂ ಇದು ಮುಗ್ದಿರುತ್ತೆ, ಫುಲ್ ನೋಡ್ಬೋದು ಅಂತ ಬಂದ್ವಿ. ಇನ್ನು ಅಣ್ಣಂದ್ರ ಕೆಲಸ ಮಾಡ್ತಾನೆ ಇದ್ರು. ಇವತ್ತಿನ ಕೆಲಸ ಮುಗಿಯಲ್ಲ, ನಾವು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಆಚೆಗಡೆ ಬಂದ್ವಿ. ಇಲ್ಲಿ ಬೀಗ ಎಲ್ಲ ಹಾಕಿದ್ರು. ಏನಕ್ಕೆ ಹಾಕಿದ್ರು ಏನೋ ಗೊತ್ತಿಲ್ಲ. ಅಣ್ಣ ಏನೋ ಬಗ್ ನೋಡ್ತಾ ಇತ್ತು ಇಲ್ಲಿ. ಇವತ್ತು ನಾವು 3 ಜನ ಹೆಣ್ಮಕ್ಳಿದ್ವಿ. ನಮ್ಮ ಜೊತೆ ಒಬ್ಬ ಗಂಡ್ಮಗ ಇದ್ದ. ಹಂಗಾಗಿ ಇವನಿಗೆ ತಾಯ್ತದ ಅವಶ್ಯಕತೆ ಜಾಸ್ತಿ ಇತ್ತು. ಅದು ನಮ್ಮ ಥರ ಮಾತಾಡೋರ ಜೊತೆ ಇವನಿಗೆ ಇದ್ದ ಅಂದರೆ ಇವನ್ ಧೈರ್ಯನ ಮೆಚ್ಕೊಳ್ಳೇಬೇಕು. ಹಂಗಾಗಿ ಇವನಿಗೊಂದು ತಾಯ್ತ ಕಟ್ಸ್ಕೊಂಡ್ವಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ವಿ. ಇಲ್ಲಂತೂ ಡೈರೆಕ್ಟ್ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಂಗಾಯ್ತು. ಇದೆಲ್ಲ ಹೆಂಗೆ ಮಾಡಿದಾರೋ ಏನೋ, ಮೊದಲನೇ ಸಲ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇರೋದು ಇದನ್ನೆಲ್ಲ. ನನಗೆ ಗ್ರ್ಯಾಂಡ್ ಅಂದರೆ ನಮ್ಮ ಕಡೆ ಮಧುರಮ್ಮ ಜಾತ್ರೆನೇ, ಅದಕ್ಕಿಂತ ಗ್ರ್ಯಾಂಡ್ ಅನ್ನಿಸ್ತು. ಇಲ್ಲಿ ಮಾತ್ರ ಜನ ಕಮ್ಮಿ ಇತ್ತು. ಆರಾಮಾಗಿ ಇದನ್ನೆಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದ್ವಿ. ಒಂದಕ್ಕಿಂತ ಒಂದು ಇದು ನಿಜವಾಗ್ಲೂ ದೇವರೇ ಬಂದು ಇಲ್ಲಿ ಕುತ್ಕೊಬಿಟ್ಟಿದಾರ ಅಂತ. ಮತ್ತು ಶಿವ ಅಷ್ಟೇ, ಎಲ್ಲೋ ಏನು ಚಿಕ್ಕಬಳ್ಳಾಪುರದಲ್ಲೋ ಎಲ್ಲೋ ದೊಡ್ಡದು ಇದೆ. ಅದನ್ನು ಲೈವಲ್ಲಿ ನೋಡಬೇಕು ಅನ್ನೋದು ನನ್ನ ಡ್ರೀಮ್ ಇತ್ತು. ಒಂದ್ಸಲ ಓಂ ಶಕ್ತಿಗೆ ಹೋದಾಗ ನೋಡಿದ್ದೆ. ಇನ್ನೊಂದು ಸ್ವಲ್ಪ ಹತ್ತಿರದಿಂದ ನೋಡಬೇಕು ಅಂದರೆ ಇಲ್ಲಿ ಬಂದು ನೋಡಬೇಕು. ಮತ್ತು ಅದ್ರ ಮುಂದೆ ದೇವರು ಕಣ್ಮುಚ್ಕೊಂಡು ಸ್ಮೈಲ್ ಮಾಡೋ ಥರ ನಿಜವಾಗ್ಲೂ ದೇವರು ಅಲ್ಲಿ ಕೂತಿದ್ದೀನೋ ಅಂತ ಅನ್ನಿಸ್ತು. ನನಗಿದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಅವರು ಶಿವನು ಧ್ಯಾನ ಮಾಡ್ತಿದ್ದಾರಲ್ಲ, ಇವರು ಧ್ಯಾನ ಮಾಡ್ತಿರೋದು. ಅಲ್ಲಿ ಪಕ್ಕದಲ್ಲಿರೋರಿಗೆ ಹೇಳಿದ್ರು. ನಾನು ಅಂದ್ಕೊಂಡೆ ಈ ಭಕ್ತರು ಕೆಟ್ಟ ಜನ ನೋಡೋಕ್ಕಾಗದೆ ಕಣ್ಣು ಮುಚ್ಕೊಬಿಟ್ಟಿದ್ದಾರೆ ದೇವರು ಅಂತ ನಾನು ಅಂದ್ಕೊಂಡೆ. ಆಮೇಲೆ ಇಲ್ಲಿ ಪಟ್ಟ ಕೊಡಿಸ್ತಾರಲ್ಲ ಫ್ರೆಂಡ್ಸ್, ಗೊಂಬೆಗಳು, ಮಣ್ಣು ಗೊಂಬೆ ಎಲ್ಲ ಆ ಥರ ಒಂದು ದೇವ್ರ ಮುಂದೆ ಇಟ್ಟಿದ್ರು. ಆದರೆ ಒಂದು ಏನಂದರೆ ದೇವ್ರುಗಳ ಹೆಸರು ಇರಲಿಲ್ಲ ಇಲ್ಲಿ ನನಗೆ, ಹಂಗಾಗಿ ಕನ್ಫ್ಯೂಸ್ ಆಯ್ತಾ ಇತ್ತು. ಇಲ್ಲಿ ಫಾರೆಸ್ಟ್ ಒಳಗಡೆ ದೇವ್ರು ಇರೋ ಥರ, ಮತ್ತು ಮೇಲೆ ಎಲ್ಲ ಮೋಡ, ಚಂದ್ರ, ನಕ್ಷತ್ರಗಳು, ಕೆಳಗಡೆ ನೀರು, ಅದ್ರ ಪಕ್ಕದಲ್ಲಿ ಮೊಸಳೆ. ನನಗನ್ಸುತ್ತೆ ಇದು ಫಾರೆಸ್ಟ್ ಥರ ಸೆಟ್ ಮಾಡಿ ದೇವ್ರನ್ನ ಕುಳಿಸಿರೋದು. ಇದನ್ನೆಲ್ಲ ಹತ್ರದಿಂದ ನೋಡ್ತಿರೋ ನಾವೇ ಅದೃಷ್ಟವಂತರು. ಈ ವಿಡಿಯೋನ ಯಾರಾದರೂ ಆ ಕಡೆಯವರು, ಬಂಡಿ ಮಂಕಾಳಮ್ಮ ದೇವಸ್ಥಾನ ಕಡೆಯವರು ಯಾರಾದರೂ ಮಿಸ್ ಮಾಡದೆ ನೋಡಿದ್ರೆ ಮೊದಲು ಈಗಲೇ ಹೋಗಿ ಇದನ್ನೆಲ್ಲ ನೋಡ್ಕೊಬಿಡಿ. ಇದು ಸ್ವರ್ಗನೇ. ಮಿಸ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ವರ್ಷದವರೆಗೂ ಸಿಗಲ್ಲ ಅಂತ ಅನಿಸ್ತೈತೆ. ಇದು ಹಸುಗಳು ಕಟ್ಬಿಟ್ಟು ಅದ್ರ ಮೇಲೆ ದೇವರು ಹೆಂಗೆ ಇದನ್ನೆಲ್ಲ ತಲೆ ಓಡಿಸಿದ್ರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ರೇಂಜ್ಗೆ ಇವತ್ತು ದೇವರುಗಳೆಲ್ಲ ಒಬ್ರಿಗಿಂತ ಒಬ್ರು ಕಾಂಪಿಟೇಷನಲ್ಲಿ ರೆಡಿಯಾಗಿದ್ರು ಅಂತ ಅನಿಸ್ತೈತೆ. ದೇವ್ರುಗಳಿಗೆ ಖುಷಿಯಾಗಿರ್ತೈತೆ. ಇವತ್ತು ಮನುಷ್ಯರ ಕೈಲೇ ಸಾಧ್ಯ ಇದೆಲ್ಲ. ದೇವ್ರುಗಳನ್ನ ಚೆನ್ನಾಗಿ ಅಲಂಕಾರ ಮಾಡೋದು ಇದೆಲ್ಲ ದೇವರೇ ಬುದ್ಧಿ ಕೊಟ್ಟಿರೋದು ಅನ್ಸುತ್ತೆ. ಇದು ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮೀದೇವಿ ಅನ್ಕೊಳ್ತೀನಿ ಮಧ್ಯದಲ್ಲಿರೋದು. ಇಲ್ಲೂ ಸಹ ಪಟ್ಟ ಕುಳಿಸ್ದಾಗ ಇಟ್ಟಿರ್ತಾರಲ್ಲ ಸಣ್ಣ ಸಣ್ಣ ಕೊಂಬೆಗಳು, ಅದೆಲ್ಲ ಇಟ್ಟಿದ್ರು. ಸೇಮ್ ದೇವಸ್ಥಾನ ಸೆಟಪ್ಪೇ. ಒಂದೊಂದು ದೇವ್ರಿಗೂ ಒಂದೊಂದು ದೇವಸ್ಥಾನ ಕಟ್ಟದಂಗಿತ್ತು. ಇದೆಲ್ಲ ಸೆಟಪ್ಪೇ ಅನಿಸುತ್ತೆ, ಅಂದರೆ ಗುಡಿ ಥರ ತಂದಿಟ್ಟಿರೋದು. ಮತ್ತು ವಾಪಸ್ ಬರಬೇಕಾದ್ರೂ ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ವಿಡಿಯೋ ಮಾಡಿಕೊಂಡೆ. ಒಂದ್ರ ಪಕ್ಕದಲ್ಲಿ ಒಂದು ಈ ಥರ ಇಟ್ಟಿದ್ದು ದೂರದಿಂದ ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಕೆಲವ್ರಿಗಂತೂ ಬಿಟ್ಟೋಗಕ್ಕೆ ಮನಸ್ಸಿಲ್ದಿರ ಇದ್ರ ಎದುರುಗಡೆ ತುಂಬ ಚೇರ್ಗಳು ಹಾಕಿದ್ರು, ಅಲ್ಲೇ ಕೂತ್ಬಿಟ್ಟಿದ್ರು. ಆಮೇಲೆ ಹೊರಗಡೆ ಬಂದ್ವಿ. ಇದು ಕೈ ಇಟ್ಕೊಂಡ್ರೆ ಕೈ ಮೂವ್ ಆಗುತ್ತೆ. ಅಂದರೆ ನಾವೇನಾದರೂ ಅನ್ಕೊಂಡ್ರೆ ಹಾಕೋಂಗಿದ್ರೆ ಮೂವ್ ಆಗುತ್ತೆ, ಆಗಲ್ಲ ಅಂದರೆ ಮೂವ್ ಆಗಲ್ಲ, ಇಲ್ಲ ಲೇಟ್ ಆಗ್ಬೋದು ಆ ಥರ. ಬನಶಂಕರಿ ದೇವಸ್ಥಾನದಲ್ಲೂ ಈ ಥರ ಇತ್ತು. ನಾನು ಹೋದ ಸಲ ಬಂದಾಗೂ ಟ್ರೈ ಮಾಡಿದೆ, ಈ ಸಲನೂ ಟ್ರೈ ಮಾಡಿದೆ. ಏನೋ ಒಂದು ಮನ್ಸಲ್ಲಿ ಅನ್ಕೊಡು. ಅದು ತುಂಬ ಲೇಟ್ ಆಯಿತು. ನಾನು ಅಂದ್ಕೊಂಡೆ ಆಗುತ್ತೆ, ಲೇಟ್ ಆಗುತ್ತಲ್ಲ, ಕಾರಣ ಬಿಡು, ಅದರಲ್ಲಿ ಏನಿದೆ. ಅರ್ಜೆಂಟಾಗಿ ಬೇಕೇ ಬೇಕು ಅಂದರೆ ಅದು ತಿರುಪತಿ ಲಡ್ಡುನ ಸಿಗೋಕ್ಕೆ. ಅಫ್ಕೋರ್ಸ್ ತಿರುಪತಿ ಲಡ್ಡು ಸಹ ನಮ್ಗೆ ಅರ್ಜೆಂಟಾಗಿ ಸಿಗಲ್ಲ, ಹೋದ್ರೇ ಸಿಗೋದು. ಇದನ್ನೆಲ್ಲ ವೀಡಿಯೋ ಮಾಡ್ತಿದ್ದು ಸಹ ನಮ್ಮ ಸಬ್ಸ್ಕ್ರೈಬರೇ. ಅವರು ಟ್ರೈ ಮಾಡ್ತಾಯಿದ್ರು. ಟ್ರೈ ಅಲ್ಲ, ಭಕ್ತಿಯಿಂದ ಬೇಡ್ಕೊತಾ ಇದ್ರು. ಟ್ರೈ ಅಂತಲ್ಲ ಅನ್ಬಾರ್ದು ದೇವ್ರ ವಿಷಯದಲ್ಲಿ. ಅವ್ರಿಗೂ ಸಹ ಮೂವ್ ಆಯಿತು. ಎತ್ಕೊಳ್ಳೋಣ ಏನು? ಹಾಂ, ಎತ್ಕೊಳ್ಳೋಣ. ಕೊಡಿಯೋಣ. ಬಿಸಿ ಇರ್ಬೋದು ಅವನಿಗೆ, ನೋಡ್ಕೊಂಡು ತಿನ್ಸು. ನೋಡ್ಕೊಂಡು ತಿನ್ಸಿ. ಇಲ್ಲ ನೋಡ್ತಾ ಇದ್ದೀನಿ. ನಮ್ಮ ಗಾಡಿ ಒಂದು ಸ್ವಲ್ಪ ಹುಷಾರಾಗಿ ಇಟ್ಕೊಂಡು. ಹಿಂದೆ ಇದು ಕುರ್ಕುರಿ ಇಲ್ಲ, ಕುರ್ಕುರು ಥರ ಇಲ್ಲ ಅಲ್ಲ. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬಿಸಿ ತಕ್ಷಣ ಅದು ಬೇರೆ ಆಲೂಗಡ್ಡೆ. ಏನಾದ್ರೂ ಹೆಚ್ಚು ಕಡಿಮೆ ನಾವು ಜವಾಬ್ದಾರರಲ್ಲ.
ಅಲ್ಲ ಬಾ ನಾನು ಮನೇಲಿ ಮಾಡ್ಕೊಡ್ತೀನಿ. ಟೊಮೊಟೊ ಲೇಸು ಬೆಚ್ಚಗ ಬೇಕಿರುತ್ತೆ, ಇದು ಬಿಸಿ ಅಲ್ಲ, ಒಂದ್ರೆ ಆರೋದ್ರೆ ಬೇರೆ ಆದ್ರೂ ಮೆತ್ತಿಗೆ ಇರುತ್ತೆ. ನಾವೆಲ್ಲಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಪಕ್ಕದಲ್ಲಿ ಸಮುದ್ರನೋ ಕೆರೆನೋ ಏನಾದ್ರೂ ಇದ್ರೆ ಈ ತರ ಶಂಖ ಮತ್ತೆ ಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳು ಸಿಗ್ಬೋದೇನೋ. ಮೊದಲನೇ ಸಲ ದೇವಸ್ಥಾನ ಮುಂದೆ ಶಂಖ ಕವಡೆ ಲಕ್ಷ್ಮೀ ಪೂಜೆಗೆ ಏನೇನೆಲ್ಲ ಬಳಸ್ತೀವಿ ಅದೆಲ್ಲ ಇತ್ತು ಫ್ರೆಂಡ್ಸ್. ಮೋಸ್ಟ್ಲಿ ಇದು ಕಡಿಮೆ ರೇಟಿಗೆ ಸಿಗ್ಬೋದೇನೋ, ನಾವು ವಿಚಾರಿಸಕ್ಕೆ ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ. ಇನ್ನೊಂದ್ಸಲ ಬಂದಾಗ ಮಿಸ್ ಮಾಡದೆ ಕವಡೆ ಒಳ್ಳೆ ತಗೋಬೇಕು. ಗಂಧಕ್ಕೆ ಅಂಗಡಿಲಿ ತುಂಬಾನೇ ರೇಟ್ ಜಾಸ್ತಿ ಇರ್ತಿದೆ, ಇಲ್ಲಿ ಹೆಂಗಿರ್ತೈತೋ ಏನೋ ಗೊತ್ತಿಲ್ಲ. ಮತ್ತೆ ಶಂಖ ಮನೇಲಿ ಇಡಬೇಕು ಅನ್ನೋದು ನನಗೆ ಜಾಸ್ತಿ ಇಷ್ಟ, ತುಂಬ ವರ್ಷಗಳಿಂದ. ಇಡ್ಬೋದೋ ಇಡಬಾರ್ದು ಅಂತ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡದೆ ತಗೋಬರ್ತೀನಿ. ಈ ಸೀಸನಲ್ಲಿ ಮಾವಿನಕಾಯಿ ಸಿಕ್ಕಿದ್ದೆ, ಖುಷಿ ಆಯಿತು, ಆದರೆ ತಗೊಳಕ್ ಹೋಗ್ಲಿಲ್ಲ. ವಾಯ್ಸ್ ಆಲ್ರೆಡಿ ಹೋಗ್ಬಿಟ್ಟೈತೆ ಬೇಡ ಅಂದ್ಬಿಟ್ಟು. 50 ರೂಪಾಯಿಗೆ 3 ಜೊತೆ ಒಂದು ಸಾಕು, ಒಂದು ಸಾಕು. ಯಾವ್ದು ಇಷ್ಟ ಆಯ್ತು ನೋಡಿ? ಬ್ಲಾಕ್ ತಗೊಂತೀರಾ? ಯಾವ್ದು ತಗೊಂಡು? ಹಾಂ ಬ್ಲ್ಯಾಕು ಒಂದೇ ಒಂದು ಸಾಕು. ಓಲೆ ತಗೊಂತೀರಾ? ಇಲ್ಲಮ್ಮ ಮನೇಲಿ ಜಾಸ್ತಿ ಇದಾವೆ. ಇದೊಂದು ಜೊತೆ ಕೊಡು ಅಜ್ಜಿ. ಆ ಥರದ್ದೆಲ್ಲ ಐತೆ. 50 ರೂಪಾಯಿ ಐತೆ 50 ರೂಪಾಯಿಗೆ ಅಷ್ಟು. 50 ರೂಪಾಯಿ 3 ಜೊತೆ ಕೊಟ್ಟು ನಾವು ಅಜ್ಜಿ ಮನೆಯಲ್ಲಿ ಇರ್ಬೇಕಾಗ್ತದೆ. ಫೋನ್ ಪೇ ಇಲ್ವಾ? ಫೋನ್ ಪೇ ಓನ್ಲಿ ಹ್ಯಾಂಡ್ ಪೇ. ಅಂತ ಇಲ್ವಾ? ಆಯ್ತಾ ಇಕ್ಕಿರ್ತಾರಮ್ಮ, ನಮ್ಮ ಅಜ್ಜಿ ಅಂತ ಅನ್ಕೊಂಡಿದ್ದೀನಿ. ಇದು 10 ಇದೊಂದು ಜೊತೆ ಕೊಡಿ. ನಮ್ಮ ದುರದೃಷ್ಟಕ್ಕೆ ಇವತ್ತು ಯಾವ ದೇವಸ್ಥಾನದಲ್ಲೂ ನಮಗೆ ಪ್ರಸಾದ ಸಿಕ್ಲಿಲ್ಲ. ಬನಶಂಕರಿಲಿ ಫುಲ್ ರಶ್ ಇದ್ರು, ಹಂಗಾಗಿ ಸಂಜೆ 5 ಗಂಟೆ ಆಗ್ಬಿಟ್ಟಿತ್ತು. ಬನಶಂಕರಿ ಬಸ್ ಸ್ಟಾಪ್ಗೆ ಬಂದ್ವಿ, ಅಲ್ಲೇ ಫುಲ್ ಮೀಲ್ಸ್ ತಗೊಂಡು ನಮ್ಮ ಸಬ್ಸ್ಕ್ರೈಬರ್ ದೋಸೆ ತಗೊಂಡ್ರು. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ನಮ್ಮ ಹಣೆ ಬರ ಸರಿ ಇರಲಿಲ್ಲ ಇವತ್ತು. ಆಟೋದಲ್ಲಿ ಟ್ರೈಪಾಡ್ ಮರ್ತು ಬಿಟ್ಟಿದ್ದೆ ನಾನು. ಆಟೋದವ್ರಿಗೆ ವೆಯ್ಟ್ ಮಾಡಿ 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 ಆ ಅಣ್ಣ ಸಂಜೆ ಬಂದರು. ಆಮೇಲೆ ಅವ್ರು ಬರೋವರೆಗೂ ಈ ಥರ ಊಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೆಂಗೋ ಕಾಲ ಕಳೀತಾ ಇದ್ವಿ. ಬೋರ್ ಅಂತೂ ಆಗಲಿಲ್ಲ. ಈ ಐಸ್ ಕ್ರೀಮ್ ಶಾಪ್ ಅಣ್ಣನಿಗೆ ಕೆಲಸ ಕೇಳ್ತಿದ್ವಿ, ನಾವು ಜಾಯ್ನ್ ಆಗ್ತೀವಿ ಅಂತ. ಅವ್ರಿಗೆ ನಮ್ಮ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರ್ತೈತೆ, ಇವ್ರು ಜಾಯ್ನ್ ಆದ್ರೆ ಐಸ್ ಕ್ರೀಮ್ ಸೇಲ್ ಆಗಲ್ಲ, ಖಾಲಿ ಆಗ್ತೈತೆ ಅಂತ. ಸೈಕಲ್ ಗ್ಯಾಪಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ನಮ್ಮ ಹುಡುಗ ಐಸ್ ಕ್ರೀಮ್ ಎತ್ಕೊಂಡು ತಿಂತಾ ಇದ್ದ. ನಾನೇ ಹೇಳ್ಕೊಟ್ಟಿದ್ದೆ, ಈ ಥರ ಒಳ್ಳೆ ಬುದ್ಧಿಗಳೆಲ್ಲ ಹಾಗಾಗ ಹೇಳ್ಕೊಡ್ತಾ ಇರಬೇಕು. ಐಸ್ ಕ್ರೀಮ್ ಅಂತೂ ನೋಡಿ ತಲೆನೇ ಸುತ್ತಾ ಇತ್ತು ನನಗೆ, ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ. ಚಾಕ್ಲೇಟ್ ಫ್ಲೇವರ್ ಮತ್ತೆ ವೆನಿಲಾ ತಗೊಂಡೆ, ನೋಡೋಕೆ ಸೂಪರಾಗಿ ಕಾಣಿಸ್ತಾ ಇತ್ತು, ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಆಗಿತ್ತು. ತಿನ್ಬಿಟ್ಟೆ ಈಗ ವಾಯ್ಸ್ಗೆ ಎಡವಟ್ಟು ಮಾಡ್ಕೊಂಡಿರೋದು. ಇವನು ಮಧ್ಯದಲ್ಲೇ ಬಿಡ್ತಾನೆ ಇಲ್ಲ, ಹುಡ್ಗನ್ ಮುಂದೆನೂ ಎತ್ಕೊಂಡು ತಿಂತಾ ಇದ್ದ. ಒಳ್ಳೆ ಹುಡುಗ, ಏನು ಅಂದಿಲ್ಲ. ಅಂದ್ರೆ ಹೊರಗಡೆಯಿಂದ ಬಂದಿರೋರಲ್ಲ, ನಮ್ಮನ್ನ ಹೆದರಾಕೋಬಾರ್ದು ಅಂತ ಭಯ ಅಂತ ಅನ್ಸುತ್ತೆ. ಐಸ್ ಕ್ರೀಮ್ ಅಷ್ಟೇ ಸೂಪರ್ ಆಗಿತ್ತು. ನನಗೂ ಕಾಫಿ ಕುಡಿಯಲ್ಲ ಅನ್ಬಿಟ್ಟು ನಾನು ಐಸ್ ಕ್ರೀಮ್ ತಗೊಂಡೆ. ಅಷ್ಟ್ರಲ್ಲಿ ನಮ್ ಟ್ರೈಪಾಡು ಸಿಕ್ತು, ಹಾಗೆ ಮನೆಗೆ ಹೊರಟ್ವಿ. 2000 years later. ಹಾಯ್ ಫ್ರೆಂಡ್ಸ್, ಕೊನೆಗೂ 7:45ಗೆ ಮನೆಗೆ ಬಂದೆ. ಬೆಳಗ್ಗೆ 10 ಗಂಟೆಗೆ ಮನೆಗೆ ಬಿಟ್ಟವಳು 7:45ಗೆ ಬಂದಿದ್ದೀನಿ. ಇವತ್ತು ಫುಲ್ ಜಾಲಿ ಅಲ್ಲಪ್ಪಿ ನಿಂಗೆ. ನನ್ನ ಲೈಫಲ್ಲಿ ದಿ ಬೆಸ್ಟ್ ದಿನ ಅಂದ್ರೆ ಇದೆ ಫ್ರೆಂಡ್ಸ್. ಸಕ್ಕತ್ತಾಗಿತ್ತಪ್ಪಿ, ಫುಲ್ ಎಂಜಾಯ್ಡ್, ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಇವತ್ತು ಮಾತ್ರ ಎಲ್ಲ ದೇವಸ್ಥಾನಗಳು ಸಕ್ಕತ್ತಾಗಿ ದರ್ಶನ ಆಯ್ತು, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಈಗ ನನ್ನ ಎಂಜಾಯ್ಮೆಂಟ್ಗೆ ಬ್ರೇಕ್ ಬಿಡುವ ಸಮಯ, ಅಂದ್ರೆ ಮಾಮೂಲಿ ನನ್ನ ಮನೆ ಕೆಲ್ಸಕ್ಕೆ ಇಳಿಯುವಟ್ಟ ಸಮಯ. ಅಪ್ಪಿ ಅಡಿಗೆ ಮಾಡ್ಲೇಬೇಕೇನಪ್ಪಿ? ಐ ಕಾಂಟ್. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಶಾಕಿಂಗ್ ವಿಷಯ, ಬನಶಂಕರಿಲಿ ಹೂವದ ರೇಟು ಇವತ್ತು ಕಮ್ಮಿ ಇತ್ತು. ಅಂದ್ರೆ ಹಬ್ಬ ಹತ್ರ ಬಂತಲ್ಲ, ರೇಟ್ ಜಾಸ್ತಿ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಅರ್ಧ ಕೆಜಿ ಹೂ ತಗೊಂಡೆ 60 ರೂಪಾಯಿ. ಹಬ್ಬ ದಿನ 1 ಮೊಳ 60 ರೂಪಾಯಿ ಆಗಿರ್ತೈತೆ. ಇದ್ರಲ್ಲಿ ಮ್ಯಾಕ್ಸಿಮಮ್ 5 ಮೊಳ ಆಗ್ತೈತೆ. 60, 120, 120, 120, 240, 300 ರೂಪಾಯಿ ಹೂವು ಫ್ರೆಂಡ್ಸ್. ಇದು ಹಬ್ಬದ ದಿನಕ್ಕೆ 60 ರೂಪಾಯಿಗೆ ತಂದಿದ್ದೀನಿ. ಹಬ್ಬಕ್ಕೆ ಇದನ್ನ ಹಂಗೆ ಇನ್ನೆಷ್ಟು ಫ್ರೆಂಡ್ಸ್, 1, 2, 3, 4 ದಿನ ಅಷ್ಟೇ, 4 ದಿನದಷ್ಟಲ್ಲಿ ಇರುತ್ತೆ. ಟೈಟಾಗಿ ಕಟ್ಟಿರ್ತೀನಿ. ಇದು ಮುಂದಾಲೋಚನೆ. ಶಿವಕುಮಾರ್ಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್. ಬರ್ಬೇಕಾರೆ ಅದಕ್ಕೆ ಕಡಲೆಕಾಯಿ ಕೊಟ್ಟರು, ಎತ್ಕೊಬಂದು ಕೊಟ್ಟಿದ್ದೀನಿ. ಕುರಿಮರಿ ತರ ಮೇಯ್ತೈತೆ. ಹೆಂಗೈತಂದ್ರೆ ಫ್ರೆಂಡ್ಸ್, ನನಗೆ ನಿದ್ದೆ ಮಾಡಿದ್ರೆ ಸಾಕು ಅನ್ಸುತ್ತೆ. ಕಡಲೆಪುರಿ ಪ್ರಸಾದ. ಇದು ಬಂಡಿ ಮಂಕಾಳಮ್ಮ ದೇವಸ್ಥಾನದಲ್ಲಿ ತಗೊಂಡಿದ್ದು. ಫಸ್ಟ್ ಟೈಮ್ ದೇವಸ್ಥಾನ ನೋಡಿದ್ದು, ಸೂಪರ್ ಆಗಿತ್ತು. ಇದು ಪೂಜೆ ಸಾಮಾನು. ಲಾಡು, ತಿರುಪತಿಲಿ ಮಾತ್ರ ಲಡ್ಡು ಲಾಡು ಎಲ್ಲ ಸಿಗ್ತೈತೆ ಅಂತ ಅನ್ಕೊಂಡ್ವಿ ಎಲ್ಲ ಫ್ರೆಂಡ್ಸ್. ಇದೆಲ್ಲ ತಗೊಂಡಿದ್ದು ಶಿವಾಗ ಇಷ್ಟ ಫ್ರೆಂಡ್ಸ್. ಕಡಲೆಪುರಿ ಇಂಥವೆಲ್ಲ ಪ್ರಸಾದ ಕಣ್ಣು ಮುಚ್ಕೊಂಡು ತಿನ್ನು, ಕಣ್ಣು ಒತ್ಕೊಂಡು ತಿನ್ನು. ಸಖತ್ ಎಂಜಾಯ್ಮೆಂಟ್ ಇತ್ತು ಫ್ರೆಂಡ್ಸ್. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟೆ, ಒಂಥರ ಚೆನ್ನಾಗಿತ್ತು. ಹಾಗೆ ಮಧ್ಯಾಹ್ನ ನಾವು ಮಾಡಿದ ಫ್ರೈ ಹೆಂಗಿತ್ತು? ನಂಬ್ಲಿಲ್ಲ. ಮತ್ತೆ ಬರ್ತೀನಿ ಬನಶಂಕರಿ ಫೋನ್ ತಗೊಳಕ್ಕೆ ಅಂತ ಹೇಳಿದ್ರೆ ವಾಯ್ಸ್ ಗೊತ್ತಾಗ್ಬಿಟ್ಟೈತೆ, ಎದುರಿಸ್ತೈತೆ ಅನ್ಬಿಟ್ಟೆ ಎದುರ್ಸಕ್ ನೋಡ್ದೆ. ನೆನೆ ತಾನೇ ಫ್ರಾಕ್ ಮಾಡಿದಕ್ಕೆ ಎತ್ತೆಚ್ಕೊಂಡ್ಬಿಟ್ಟೈತೆ ಫ್ರೆಂಡ್ಸ್ ಶಿವಕುಮಾರ್. ಸದ್ಯ ಫ್ರೆಂಡ್ಸ್, ನಾನು ಈಗ ತಾನೇ ಮನೆಗೆ ಬಂದೆ, ಹಂಗೆ ಮಳೆ ಸ್ಟಾರ್ಟ್ ಆಯ್ತು. ಇಲ್ಲಾಂದ್ರೆ ಮಳೆ ಎಲ್ಲರೂ ಸಿಕ್ಕಾಕೊಳ್ತಾ ಇದೆ ಫ್ರೆಂಡ್ಸ್. ಮತ್ತೆ ನನ್ನ ಕ್ಲಿಪ್ಸ್
ಕ್ಲಿಪ್ಸ್. ಮತ್ತೆ ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರಲ್ಲ ಫ್ರೆಂಡ್ಸ್, ಅವ್ರು ಕೊಡ್ಸಿದ್ದಿ ಕ್ಲಿಪ್. ಎಷ್ಟು ಖುಷಿ ಆಯ್ತು. ಇದೆರಡು ನಾನು ಸೆಲೆಕ್ಟ್ ಮಾಡಿ ತಗೊಂಡೆ. ಬಟರ್ಫ್ಲೈ ಕ್ಲಿಪ್. ಲಾಡು ಯಾವ ಶೇಪಲ್ಲಿ? ಶೇಪ್ ಮುಖ್ಯ ಅಲ್ಲ, ಟೇಸ್ಟ್ ಮುಖ್ಯ. ತಿನ್ನು, ಜಮಾಯಿಸು, ಉಡಾಯಿಸು. ಸೂಪರ್ ಆಗಿತ್ತು ಫ್ರೆಂಡ್ಸ್. ಲಾಡು ಎಲ್ಲಿ ತಕೊಂಡೆ ಅಂತಾನೆ ನೆನಪಾಗ್ತಲ್ಲಪ್ಪಿ ನನ್ಗೆ. ಬಟ್ ಮೈ ಬ್ಯಾಡ್ ಲಕ್ ಫ್ರೆಂಡ್ಸ್, ನಮ್ಮ ಬ್ಯಾಡ್ ಲಕ್. ಎಲ್ಲೂ ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ಲಿಲ್ಲ. ಬನಶಂಕರಿ ಫುಲ್ ರಶ್. ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಣ ಅಂತ ಹೋದ್ರೆ ನೀನಾದ್ರೆ ಸಿಗ್ತೈತಾ? ನೀನ್ ಹೋಗಿದ ತಕ್ಷಣ ಶಿವಕುಮಾರ್ ಬರೋದು ಜಾಗ ಬಿಡಿ ಈಸ್ಕೊಡ್ತೀವಿ ಬಿಡಪ್ಪ. ಅದೊಂದು ದೊಡ್ಡ ಸಾಧನೆ ಫ್ರೆಂಡ್ಸ್. ಐ ವಾಂಟ್ ಸಮ್ ರೆಸ್ಟ್. ಓಕೆ ಫ್ರೆಂಡ್ಸ್, ಐ ವಾಂಟ್ ಸಮ್ ರೆಸ್ಟ್ ಅಷ್ಟೇ.